ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ರೈತರು, ನಾರಿ ಶಕ್ತಿ, ಯುವ ಶಕ್ತಿ, ಬಡವರನ್ನ ಉಳಿಸುವ ಬಜೆಟ್. ಮೋದಿ ಸರ್ಕಾರದಿಂದ 1.52 ಲಕ್ಷ ಕೋಟಿ ಕೃಷಿ ಅನುದಾನ. ಲೋಕಸಭೆಯಲ್ಲಿ ಬಜೆಟ್ ಶ್ಲಾಘಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಸಿವಿವಿ 109ನೇ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ 28ನೇ ದತ್ತಿ ದಿನಾಚರಣೆ ಅದ್ದೂರಿ ಸಂಪನ್ನ. ಒಂದು ತಿಂಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ಇಂದು ತೆರೆ. ಶಿಕ್ಷಣ ತಜ್ಞ ಸಿವಿವಿ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಅಣ್ಣಮ್ಮ ಜಾತ್ರಾ ಮಹೋತ್ಸವ. ಬೆಂಗಳೂರಿನಿಂದ ಅಣ್ಣಮ್ಮ ಉತ್ಸವ ಮೂರ್ತಿಯನ್ನ ತಂದು ಚಿಕ್ಕಬಳ್ಳಾಪುರದಲ್ಲಿ ಜಾತ್ರೆ. ಕಳೆದ 30 ವರ್ಷಗಳಿಂದ ನಡೆಯುತ್ತಿರುವ ಅಣ್ಣಮ್ಮನ ಅದ್ದೂರಿ ಜಾತ್ರೆ. ಹಗರಣಗಳನ್ನ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಆಯವ್ಯಯ ಕುರ್ಚಿ ಉಳಿಸುವ ಬಜೆಟ್ ಅಲ್ಲ, ಬದಲಾಗಿ ಇದು ರೈತರನ್ನ, ನಾರಿ ಶಕ್ತಿಯನ್ನ, ಯುವ ಶಕ್ತಿಯನ್ನ ಹಾಗೂ ಬಡವರನ್ನ ಉಳಿಸುವ ಬಜೆಟ್ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಲೋಕಸಭೆಯಲ್ಲಿ ಆಯವ್ಯಯದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಆಯವ್ಯಯವನ್ನ ಕುರ್ಚಿ ಬಚಾವೋ, ಮಿತ್ರ ಪಕ್ಷಗಳ ಬಜೆಟ್ ಎಂದು ನಕಾರಾತ್ಮಕವಾಗಿ ವಿರೋಧ ಪಕ್ಷಗಳು ಹೇಳಿರುವುದು ವಿಷಾದನೀಯ. ಆದರೆ ಇದು ರೈತರನ್ನ ಉಳಿಸುವ ಬಜೆಟ್, ನಾರಿ ಶಕ್ತಿ ಉಳಿಸುವ ಬಜೆಟ್, ಯುವ ಶಕ್ತಿ ಉಳಿಸುವ ಬಜೆಟ್, ಬಡವರನ್ನ ಉಳಿಸುವ ಬಜೆಟ್, ಭಾರತದ ಆರ್ಥಿಕತೆ ಉಳಿಸುವ ಬಜೆಟ್ ಹಾಗೂ ದೇಶ ಉಳಿಸುವ ಬಜೆಟ್ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಆಯವ್ಯಯ ಕುರ್ಚಿ ಉಳಿಸುವ ಬಜೆಟ್ ಅಲ್ಲ, ಬದಲಾಗಿ ಇದು ರೈತರನ್ನ, ನಾರಿ ಶಕ್ತಿಯನ್ನ, ಯುವ ಶಕ್ತಿಯನ್ನ, ಬಡವರನ್ನ ಉಳಿಸುವ ಬಜೆಟ್ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರ. ಲೋಕಸಭೆಯಲ್ಲಿ ಆಯವ್ಯಯದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಆಯವ್ಯಯ ಆರ್ಥಿಕತೆ ಹಾಗೂ ಸಮಾಜ ಕಲ್ಯಾಣದ ನಡುವೆ ಸಮತೋಲನ ಸಾಧಿಸಿದೆ. ಇದು ಪ್ರಧಾನಿ ಮೋದಿಯವರ ವಿಕಸಿತ ಭಾರತದ ದೂರದೃಷ್ಟಿಯನ್ನ ತೋರುತ್ತಿದ್ದು, ಇದರಲ್ಲಿ ರೈತರ ಸಮೃದ್ಧಿ, ಬಡವರ ಗೌರವಯುತ ಬದುಕು, ಮಧ್ಯಮ ವರ್ಗದವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದೆ ಎಂದ್ರ. ಗರೀಬಿ ಹಟಾವೋ ದೇಶ ಬಚಾವೋ ಎಂಬುದು 1971ರ ಚುನಾವಣೆಯ ವಿಷಯವಾಗಿತ್ತು. ಆದರೆ 113 ದಶಲಕ್ಷ ಜನರನ್ನ ಬಡತನದಿಂದ ಹೊರಗೆ ತಂದಿದ್ದು ಸಮರ್ಥ ನಾಯಕ ಪ್ರಧಾನಿ ಮೋದಿ ಎಂದು ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ಕಾಂಗ್ರೆಸ್ ತನ್ನ ಸಂಪೂರ್ಣ ಬಲದಿಂದ ಎಂದೂ ಅಧಿಕಾರಕ್ಕೆ ಬರಲಿಲ್ಲ. ಇಂದಿರಾ ಗಾಂಧಿ ಹತ್ಯೆಯಾದಾಗ ಕಾಂಗ್ರೆಸ್ಗೆ 415 ಸ್ಥಾನ ಬಂದಿತ್ತು. 1999ರಲ್ಲಿ 114, 2004ರಲ್ಲಿ 145 ಆಗಿತ್ತು. ಆಗ ಬಿಜೆಪಿಯ ಬಲ 138. ಆದರೂ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಹಾಯದಿಂದ ಆಡಳಿತ ನಡೆಸಿತ್ತು. 2009ರಲ್ಲಿ 206 ಸೀಟುಗಳು ಬಂದಾಗಲೂ ಮಿತ್ರ ಪಕ್ಷಗಳ ನೆರವಿನಿಂದ ಆಡಳಿತ ಮಾಡಿತ್ತು. 2014ರಲ್ಲಿ ಬಿಜೆಪಿ 282 ಗಳಿಸಿದ್ರೆ ಕಾಂಗ್ರೆಸ್ 44ಕ್ಕೆ ಕುಸಿಯಿತು. 2019ರಲ್ಲಿ ಬಿಜೆಪಿ 303 ಗಳಿಸಿತು ಎಂದು ವಿವರಣೆ ನೀಡಿದ್ರು. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಕಿಸಾನ್ ಸಮ್ಮಾನ್ ನಿಧಿಯಡಿ ರೈತರಿಗೆ ನೆರವು ನೀಡಿದ್ದಾರೆ. ಈವರೆಗೆ 11 ಕೋಟಿ ರೈತರಿಗೆ 3.24 ಲಕ್ಷ ಕೋಟಿ ನೀಡಿದ್ದಾರೆ. ಯುಪಿಎ ಇದ್ದಾಗ 2014ರಲ್ಲಿ ಕೃಷಿಗೆ ಕೇವಲ 22,000 ಕೋಟಿ ನೀಡಲಾಗಿತ್ತು. ಈ ಮೊತ್ತವನ್ನು ಪ್ರಧಾನಿ ನರೇಂದ್ರ ಮೋದಿ 2024ರಲ್ಲಿ 1.52 ಲಕ್ಷ ಕೋಟಿಗೆ ಏರಿಸಿದ್ದಾರೆ. ಆದರೂ ಬಿಜೆಪಿ ರೈತ ವಿರೋಧಿ ಎಂದು ವಿರೋಧ ಪಕ್ಷಗಳು ಹೇಳುತ್ತವೆ. 2013-14ರಲ್ಲಿ ಯುಪಿಎ ರೈತರಿಗೆ 7 ಲಕ್ಷ ಕೋಟಿ ಸಾಲ ನೀಡಿದ್ರೆ ನರೇಂದ್ರ ಮೋದಿ ಸರ್ಕಾರವೀಗ 19 ಲಕ್ಷ ಕೋಟಿ ಸಾಲ ನೀಡಲಿದೆ. ಕೋವಿಡ್ ಹಾಗೂ ರಷ್ಯಾ ಉಕ್ರೇನ್ ಯುದ್ಧದಿಂದ ರಸಗೊಬ್ಬರ, ತೈಲ ದರ ಏರಿಕೆಯಾದರೂ ಅದರ ಹೊರೆಯನ್ನ ರೈತರ ಮೇಲೆ ಹೇರಿಲ್ಲ ಎಂದ್ರ. 2013-14ರಲ್ಲಿ ಯುಪಿಎ ರಸಗೊಬ್ಬರಕ್ಕೆ 73,000 ಕೋಟಿ ಸಹಾಯಧನ ನೀಡಿದ್ರೆ ಮೋದಿ ಸರ್ಕಾರ ಅದನ್ನ 2.55 ಲಕ್ಷ ಕೋಟಿಗೆ ಏರಿಸಿದೆ. ಹಿಂದಿನ ಸರ್ಕಾರ ಭತ್ತಕ್ಕೆ ಕ್ವಿಂಟಾಲ್ಗೆ 1,310 ನೀಡಿದ್ರೆ ಅದನ್ನ ಮೋದಿ ಸರ್ಕಾರ 67% ಏರಿಸಿ 2,300 ನೀಡಲಾಗುತ್ತಿದೆ. ಜೋಳಕ್ಕೆ ಹಿಂದಿನ ಸರ್ಕಾರ 1,500 ನೀಡಿದ್ರೆ ನಮ್ಮ ಸರ್ಕಾರ ಅದನ್ನ 112% ಏರಿಸಿ 3,371 ನೀಡುತ್ತಿದೆ.
ಹೆಸರುಕಾಳಿಗೆ ಹಿಂದಿನ ಸರ್ಕಾರ 4,500 ನೀಡಿದ್ರೆ ನಮ್ಮ ಸರ್ಕಾರ ಅದನ್ನ %124ಕ್ಕೆ ಏರಿಸಿ 8,680 ನೀಡುತ್ತಿದೆ ಎಂದ್ರ. ಮೋದಿ ಸರ್ಕಾರ 14 ಮತ್ತು 15ನೇ ಆರ್ಥಿಕ ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿದೆ. ಕಳೆದೊಂದು ದಶಕದಲ್ಲಿ %41ರಿಂದ 42ರಷ್ಟು ತೆರಿಗೆ ರಾಜ್ಯಗಳೊಂದಿಗೆ ಹಂಚಿಕೆಯಾಗಿದೆ. ಹಿಂದೆ ಅದು %30ರಿಂದ 32ರಷ್ಟು ಇತ್ತು ಎಂದ್ರ. ಮೋದಿ ಸರ್ಕಾರ ಯುವಜನರ ಸಬಲೀಕರಣಕ್ಕೆ ಸದಾ ಶ್ರಮಿಸಲಿದೆ. ಇದಕ್ಕೆ ವಿರೋಧ ಪಕ್ಷಗಳು ಟೀಕೆ ಮಾಡಲಿ ಬಿಡಲಿ, ಬಿಜೆಪಿ ಸದಾ ರೈತರು, ಮಹಿಳೆಯರು, ಯುವಜನರಿಗಾಗಿ ಬದ್ಧತೆಯಿಂದ ದುಡಿಯಲಿದೆ ಎಂದ್ರ. Strikes a very fine balance between financial prudence and social welfare. I would like to call this budget as a pragmatic budget. It reflects the Prime Minister's vision for Viksit Bharat, where farmers prosper, poor lead a life of dignity, the middle class get their due for their hard work, and the Indian enterprise get a boost. It ensures that it empowers all sections of society to attain the prosperity. And they have laid down the 9 priority areas, which I would not like to repeat because the other members of the House have already repeatedly mentioned it. It's unfortunate, Madam Speaker, that the opposition leaders, few members, has termed this budget in a very negative way by saying it's like a kursi bachao budget. This budget appeases the alliance partners. This budget is like a Dravidian budget. And this budget is like a copy of our manifesto. And one of the members says, this is our chief minister's, it is just a replica of the chief minister's budget copy. Madam Speaker, I would like to term this budget as, this is a Kisan Bachao budget. This is Nari Shakti Bachao budget. This is a Yuva Shakti Bachao budget. This is a Garib Bachao budget. This is a Indian economy Bachao budget. And this is the Desh Bachao budget. Madam, Garibi Hatao, Desh Bachao was a slogan in 1971. They won the election also. But who did remove the poverty in this country, madam? It is the economic survey says about 113 million Indians, they are out of poverty during our able Prime Minister Modi ji's regime and not the earlier regimes. The unfortunate assassination of Srimati Indira Gandhi happened. They scored 415. In 1999, their score was 114. 2004, it was only 145. Then the BJP strength was 138. Still they ruled for 5 years with the 34 alliance partners. Modi ji has increased its budget from 22,000 crores to 1,52,000 crores 24 budget. And they say we are Kisan against budget. We will continue our commitment towards the youth of this country. Whether you criticize and mock us, doesn't matter. We will live for youth, Mahila, farmers, Kisan, and every segment, every section of this country, madam. This is our government's strong commitment. Thank you very much for the opportunity given. Political News Bureau, CTV News, Chikkaballapura. ಕಳೆದ 1 ತಿಂಗಳ ಸಂಭ್ರಮಕ್ಕೆ ಇಂದು ತೆರೆ ಬಿದ್ದಿದೆ. ಕ್ರೀಡೆ, ಸಾಂಸ್ಕೃತಿಕ, ಸಂಗೀತ ಹೀಗೆ 10 ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪದಕಗಳ ವಿತರಣೆ.
ಕೆವಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಹಾಗೂ ಚಿಕ್ಕಬಳ್ಳಾಪುರದ ಶಿಕ್ಷಣ ಜನಕ ಸಿವಿ ವೆಂಕಟರಾಯಪ್ಪನವರ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಳೆದ 1 ತಿಂಗಳಿನಿಂದ ಅದ್ದೂರಿಯಾಗಿ ನಡೆದು ಇಂದು ವೇದಿಕೆ ಕಾರ್ಯಕ್ರಮದ ಮೂಲಕ ಸಂಪನ್ನವಾಯಿತು. ಹೌದು, ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಎಂದರೆ ಅದು ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಇಡೀ ಚಿಕ್ಕಬಳ್ಳಾಪುರ ನಗರಕ್ಕೆ ಹಬ್ಬದ ವಾತಾವರಣ. ಪ್ರಸ್ತುತ ಸಾಲಿನಲ್ಲಿ 28ನೇ ದತ್ತಿ ದಿನಾಚರಣೆ ನಡೆಯುತ್ತಿದ್ದು 109ನೇ ಸಿವಿ ಜಯಂತಿ ನಡೆಯಿತು. ಈ ಅದ್ದೂರಿ ದಿನಾಚರಣೆಗಾಗಿ ಕಳೆದ 1 ತಿಂಗಳಿನಿಂದ ಎಲ್ಲ ಕೆವಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪತ್ರಕರ್ತರು, ಕೆವಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ನಡೆಯುವ ಕಾರ್ಯಕ್ರಮವೆಂದರೆ ಅದು ರಕ್ತದಾನ ಶಿಬಿರ. ಕೆವಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವ ರಕ್ತದಾನ ಶಿಬಿರ ಇಡೀ ರಾಜ್ಯದಲ್ಲಿಯೇ ಖ್ಯಾತಿಗೆ ಪಾತ್ರವಾಗಿದೆ. ಅದರಲ್ಲೂ ಈ ಬಾರಿ ನಡೆದ ರಕ್ತದಾನ ಶಿಬಿರ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಶಿಬಿರವಾಗಿ ದಾಖಲೆಗೆ ಪಾತ್ರವಾಗಿದೆ. ಬರೋಬ್ಬರಿ 2148 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದ್ದು ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಸಂಗ್ರಹದ ದಾಖಲೆಯಾಗಿದೆ. ದತ್ತಿ ದಿನಾಚರಣೆ ಮತ್ತು 109ನೇ ಶ್ರೀ ಸಿವಿವಿ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸಿವಿ ವೆಂಕಟರಾಯಪ್ಪನವರನ್ನ ಸ್ಮರಣೆ ಮಾಡಲಾಯಿತು. ಜಿಲ್ಲಾಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಿಸಿ ಮಾತನಾಡಿ, ಚಿಕ್ಕಬಳ್ಳಾಪುರ ಶೈಕ್ಷಣಿಕ ಜಿಲ್ಲೆಯಾಗಲು ಪ್ರೇರಣೆ ಕೊಟ್ಟ ಸಿವಿ ವೆಂಕಟರಾಯಪ್ಪನವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಶ್ರಮ ವಹಿಸಿದ ಮಹಾನ್ ನಾಯಕರಾಗಿದ್ದರು. ಅವರ ದೂರದೃಷ್ಟಿಯ ಫಲವಾಗಿ ಇಂದು ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿಯೂ ಈ ಸಂಸ್ಥೆಯಿಂದ ವ್ಯಾಸಂಗ ಮಾಡಿದ ಎಷ್ಟೋ ಮಂದಿ ತಮ್ಮ ಜೀವನವನ್ನ ಸುಂದರವಾಗಿಸಿಕೊಂಡಿದ್ದಾರೆ ಎಂದರು. ದೇಶಕ್ಕೆ ತನ್ನದೇ ಆದ ಸೇವೆ ನೀಡುತ್ತಿರುವವರು ಹಲವರು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದವರಿದ್ದಾರೆ. ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರ ಆಶಯದಂತೆ ಚಿಕ್ಕಬಳ್ಳಾಪುರದಲ್ಲಿ ದತ್ತಿ ವತಿಯಿಂದ ಕಳೆದ 1 ತಿಂಗಳಿಂದಲೂ ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಎಲ್ಲಾ ಸ್ತರದ ಜನತೆಗೆ ಅನುಕೂಲ ಮಾಡಿಕೊಂಡು ಬರಲಾಗಿದೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಅಧ್ಯಾಪಕ ವರ್ಗ, ಸಿಬ್ಬಂದಿ ವರ್ಗ ಒಗ್ಗೂಡಿ ನಾನಾ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಎಂದರು. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ನವೀನ್ ಕಿರಣ್, ಆಸ್ಪತ್ರೆಯಲ್ಲಿನ ಎಲ್ಲಾ ರೋಗಿಗಳು ಶೀಘ್ರವಾಗಿ ಗುಣಮುಖರಾಗಲೆಂದು ಆಶಯ ವ್ಯಕ್ತಪಡಿಸಿದರು. 28ನೇ ದತ್ತಿ ದಿನಾಚರಣೆ ಮತ್ತು 109ನೇ ಸಿವಿವಿ ಜಯಂತಿ ಕಾರ್ಯಕ್ರಮದ ಕೊನೆಯ ಹಂತ ಇದು. ಕಳೆದ 28 ದಿನಗಳಿಂದ ಸತತವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಸಮಾಜಮುಖಿಯಾಗಿ, ಜನಪರವಾಗಿ ಮತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಪರವಾಗಿ ಹಮ್ಮಿಕೊಳ್ತಾ ಬಂದಿದ್ದು ಇಂದು ಎಲ್ಲದಕ್ಕೂ ತೆರೆ. ಅಂದರೆ ಇಂದು ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಗಣ್ಯರನ್ನ, ಈ ವಿದ್ಯಾಕ್ಷೇತ್ರ ಅಲ್ಲದೆ ಸಿವಿವಿ ರವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಗಣ್ಯರನ್ನ ಸನ್ಮಾನಿಸುವುದು ಮತ್ತು ಅನಾಥ ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸಮವಸ್ತ್ರ ಮತ್ತು ಇತರೆ ಸಲಕರಣೆಗಳನ್ನು ವಿತರಣೆ ಮಾಡುವುದು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸುವುದು ಮತ್ತು ಅನೇಕ ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವರಿಗೆ ಅವರ ಬಹುಮಾನ ವಿತರಣೆ ಮಾಡುವುದು, ಇನ್ನು ಎಲ್ಲ ಕಾರ್ಯಕ್ರಮಗಳು ಇವತ್ತು ತೆರೆ ಆಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕು ಅಂತಂದರೆ ಮತ್ತೊಮ್ಮೆ ವಿಶೇಷವಾಗಿ ಇವತ್ತು ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅವರು ಆಗಮಿಸಿ ಏನು ಮೊನ್ನೆ ನಮ್ಮ 2148 ಯೂನಿಟ್ಗಳ ಬೃಹತ್ ರಕ್ತದಾನ ಶಿಬಿರದ ಒಂದು ಸೈಟೇಷನ್ ಅಂದರೆ ಅವಾರ್ಡನ್ನು ಇವತ್ತು ನಮಗೆ ಹಸ್ತಾಂತರಿಸಿ ಅವರು ಹೊರಟಿರ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ. ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಸರ್, ಪ್ರತಿ ವರ್ಷ ಅಂತಲ್ಲ, ಪ್ರತಿ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನಷ್ಟು ವಿಶೇಷತೆಯನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕೆ ಅಂತಂದರೆ ನಾನು ಕಳೆದ ಬಾರಿ ಹೇಳಿದಾಗೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರನ್ನ ಚಿಕ್ಕಬಳ್ಳಾಪುರದ ಜನ ಯಾವ ಕಾರಣಕ್ಕೂ ಮರಿಬಾರದು. ಅವರು ಮಾಡಿರ್ತಕ್ಕಂಥ ಸೇವೆ ಈ ರೀತಿ ಇದೆ. ಅವ್ರು ಮಾಡಿರ್ತಕ್ಕಂಥ ಏನು ಒಂದು ಚಿಕ್ಕ ಬೀಜವನ್ನು ನೆಟ್ಟಿ ಹೋದಂಥದ್ದು ಇವತ್ತು ಹೆಮ್ಮರವಾಗಿ ಬೆಳೆದು
ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಾವಿರಾರು ಸಿಬ್ಬಂದಿ ವರ್ಗದವರಿಗೆ ಆಶ್ರಯ ತಾಣವಾಗಿ ನಿಂತಿದೆ. ಪ್ರತಿ ವರ್ಷ ಇದನ್ನ ಇನ್ನಷ್ಟು ಹೆಚ್ಚು ಮಾಡ್ತಾನೆ ಹೋಗ್ತೀವಿ. ರಕ್ತದಾನ ಶಿಬಿರ ಸಹ ಮುಂದಿನ ವರ್ಷ 3,500 ಯೂನಿಟ್ಗಳ ಗುರಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತೇವೆ. ಧನ್ಯವಾದಗಳು. ಇನ್ನು ಈ ಸಂದರ್ಭದಲ್ಲಿ ಕೆವಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಆರ್.ವಿ. ವೆಂಕಟೇಶ್, ಪಂಚಗಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್, ಉಪನ್ಯಾಸಕರಾದ ಎಚ್.ವಿ. ಸುಬ್ರಹ್ಮಣ್ಯಂ, ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ರ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನಲ್ಲಿ ಅಣ್ಣಮ್ಮ ಎಂದರೆ ಪ್ರಖ್ಯಾತಿ. ಅದೇ ಕಾರಣಕ್ಕೆ ಅಣ್ಣಮ್ಮ ದೇವಿ ಕರಗವನ್ನ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಸಲಾಗುತ್ತದೆ. ಅದೇ ಅಣ್ಣಮ್ಮ ದೇವಿಯನ್ನ ಚಿಕ್ಕಬಳ್ಳಾಪುರಕ್ಕೆ ತಂದು ಪ್ರತಿ ವರ್ಷ ಜಾತ್ರೆ ನೆರವೇರಿಸಲಾಗುತ್ತದೆ. ಇದು ಕಳೆದ 30 ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಹಾಗಾದ್ರೆ ಬೆಂಗಳೂರಿನಿಂದ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಯನ್ನ ತರುವುದಾದ್ರೂ ಯಾಕೆ? ಇಲ್ಲಿ ಉತ್ಸವ ಮಾಡುವ ಉದ್ದೇಶವೇನು ಎಂಬುದನ್ನ ನೋಡೋಣ ಬನ್ನಿ. ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ದೇವಿಯನ್ನ ಚಿಕ್ಕಬಳ್ಳಾಪುರಕ್ಕೆ ತಂದು ಕಳೆದ 3 ದಶಕಗಳಿಂದ ಜಾತ್ರೆ ನೆರವೇರಿಸಲು ಕಾರಣ ಸಮಾಜದ ಒಳಿತಿಗಾಗಿ. ಹೌದು, ಅಣ್ಣಮ್ಮ ಶಕ್ತಿ ದೇವತೆ ಬೆಂಗಳೂರು ನಗರವನ್ನ ಕಾಯುತ್ತಿರುವ ನಗರ ದೇವತೆ. ಕಳೆದ ಹಲವು ಶತಮಾನಗಳಿಂದಲೂ ಬೆಂಗಳೂರಿನಲ್ಲಿ ನೆಲೆಸಿರುವ ಅಣ್ಣಮ್ಮ ದೇವಿ ಬೆಂಗಳೂರು ಪ್ರಗತಿಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಎಂಬ ಅಪಾರವಾದ ನಂಬಿಕೆ ಎಂದಿಗೂ ಹಲವರಲ್ಲಿ ಬಲವಾಗಿ ಬೇರೂರಿದೆ. ಇಂತಹ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಯನ್ನ ಚಿಕ್ಕಬಳ್ಳಾಪುರಕ್ಕೆ ತಂದು ಬರಪೀಡಿತ ಜಿಲ್ಲೆಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆ ಬಂದು ರೈತರು ಸಮೃದ್ಧಿಯಾಗಿರಬೇಕೆಂದು ದೇವರಿಗೆ ಬೇಡಿಕೊಳ್ಳಲಾಗುತ್ತದೆ. ಅಲ್ಲದೆ 4 ದಿನಗಳ ಕಾಲ ನಡೆಯುವ ಈ ಅದ್ದೂರಿ ಉತ್ಸವದಲ್ಲಿ ಇಡೀ ನಗರದ ನಾಗರಿಕರು ಭಾಗವಹಿಸಿ ದೇವರಿಗೆ ಮುಡಿ ತುಂಬುವ ಕೆಲಸ ಮಾಡುತ್ತಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆಗಳನ್ನ ನೆರವೇರಿಸಿ ತಮ್ಮ ಬೇಡಿಕೆಗಳನ್ನ ದೇವರಿಗೆ ಅರ್ಪಿಸುತ್ತಾರೆ. ಸತತವಾಗಿ 30 ವರ್ಷದಿಂದ ಅಣ್ಣಮ್ಮ ದೇವಿ ಜಾತ್ರೆಯನ್ನ ನಡೆಸಲಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಜಾತ್ರೆಯ ವಿಶೇಷವೆಂದರೆ ದೇವಿಗೆ ಮಡಿಲು ಕಟ್ಟುವುದು. ಚಿಕ್ಕಬಳ್ಳಾಪುರ ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 4 ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಹಾಗೆ ಪೂಜೆ ನಡೆಯುವ ವೇಳೆ ನಗರದ ಜನರು ಬಂದು ಅಮ್ಮನವರಿಗೆ ಮುಡಿಯಕ್ಕಿ ಕಟ್ಟಿ ತಮ್ಮ ಬೇಡಿಕೆಯನ್ನ ನಿವೇದಿಸಿಕೊಂಡರೆ ಈಡೇರುತ್ತದೆ ಎಂಬ ನಂಬಿಕೆ ಚಿಕ್ಕಬಳ್ಳಾಪುರ ನಗರದ ಜನರಲ್ಲಿ ಬಲವಾಗಿ ಬೇರೂರಿದೆ. ಭಕ್ತರು ಇಲ್ಲಿ ಮುಡಿ ಕಟ್ಟಿ ಯಾವುದೇ ಬೇಡಿಕೆ ಕೋರಿದ್ರು ತಾಯಿ ತಪ್ಪದೆ ಈಡೇರಿಸುತ್ತಾರೆ ಎನ್ನಲಾಗಿದೆ. ಈ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಅಣ್ಣಮ್ಮ ದೇವಿಗೆ ಯಾವುದೇ ಜಾತಿ ಧರ್ಮ ಇಲ್ಲದೆ ಭಕ್ತರು ಬಂದು ಮುಡಿ ಕಟ್ಟುತ್ತಾರೆ. ಇಲ್ಲಿ ಜಾತಿಗಳಿಗೆ ಅತೀತವಾಗಿ ನಡೆಯುವ ಜಾತ್ರೆ ಇದಾಗಿದ್ದು ಮುಸ್ಲಿಮರು ಬಂದು ಮುಡಿ ಕಟ್ಟಿ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ. ಮತ್ತೊಂದು ವಿಶೇಷವೆಂದರೆ ಹಿಂದೆ ಸಾಂಕ್ರಾಮಿಕ ರೋಗಗಳು ಬಂದು ಇಡೀ ನಗರ ಪರದಾಡುವ ವೇಳೆ ಅಣ್ಣಮ್ಮ ದೇವಿಯನ್ನ ತಂದು ಪೂಜೆ ಮಾಡಿ ಮುಡಿ ಕಟ್ಟಿದ ಕೂಡಲೇ ನಗರವನ್ನ ಬಾಧಿಸುತ್ತಿದ್ದ ರೋಗ ಪವಾಡವೆಂಬಂತೆ ಮಾಯವಾಗಲಿದೆಯಂತೆ. ಅಲ್ಲದೆ ಅಣ್ಣಮ್ಮ ದೇವಿ ಉತ್ಸವ ನಡೆದ ಕೂಡಲೇ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಬಂದು ಉತ್ತಮ ಬೆಳೆಯಾಗಿ ರೈತರು ಸಮೃದ್ಧಿಯ ಜೀವನ ನಡೆಸಲು ಸಾಧ್ಯವಾದ ನಿದರ್ಶನಗಳಿದ್ದು, ಇದೇ ಕಾರಣಕ್ಕೆ ಕಳೆದ 30 ವರ್ಷಗಳಿಂದಲೂ ದೇವಿಯ ಉತ್ಸವ ಮೂರ್ತಿಯನ್ನ ತಂದು ಪೂಜಿಸಲಾಗುತ್ತಿದೆ. ಈ ಬಾರಿಯೂ ಬೆಂಗಳೂರಿನಿಂದ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ತಂದು ಕಳೆದ 3 ದಿನಗಳಿಂದ ಪೂಜಿಸಲಾಗುತ್ತಿದ್ದು, ಕಳೆದ 3 ದಿನಗಳಿಂದಲೂ ಮಳೆಯಾಗುತ್ತಿದೆ. ಅಲ್ಲದೆ ನಾಳೆ ಅಣ್ಣಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಚಿನ್ನದ ಪಲ್ಲಕ್ಕಿಯಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಕೂರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಏನು ಸತತವಾಗಿ 30 ವರ್ಷಗಳಿಂದ ಏನು ಅಣ್ಣಮ್ಮ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಅಣ್ಣಮ್ಮನ ಒಂದು
24 ವರ್ಷ, ಇದು 24ನೇ ವರ್ಷ. ಆ ತಾಯಿ ಚಿಕ್ಕಬಳ್ಳಾಪುರಿಗೆ ಬಂದಿದ್ದ ತಕ್ಷಣ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನ ಜನ ಮತ್ತು ನಮ್ಮ ಎಲ್ಲ ಹಳ್ಳಿ ಕಡೆಯಿಂದನೂ ಬಂದು ಆ ತಾಯಿಗೆ ಮಡಿಲಕ್ಕಿ ಕಟ್ಟಿ ಆ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಆ ತಾಯಿ ಏನೇ ಅಂದ್ಕೊಂಡು ಏನೇ ಕೋರಿಕೆ ಆದ್ರೂ ಆ ತಾಯಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡ್ತಾಳೆ ಅಂತ ಶಕ್ತಿ ಇರ್ತಕ್ಕಂಥ ನಮ್ಮ ಅಣ್ಣಮ್ಮ ತಾಯಿ. ಅದೇ ರೀತಿ ನಮ್ಮ ಈ ಅಣ್ಣಮ್ಮ ತಾಯಿಗೆ ಯಾವುದೇ ಜಾತಿ ಭೇದ ಇಲ್ಲ. ನಿಜವಾಗ್ಲೂ ಮುಸ್ಲಿಂ ಜನಾಂಗ ಬಂದು ಇಲ್ಲಿ ಅಣ್ಣಮ್ಮನಿಗೆ ಆರತಿ ಇಟ್ಟು ಅವರು ಮಡ್ಲಕ್ಕಿ ಕೊಟ್ಟು ಹೋಗ್ತಾರಂತೆ. ನಿಜವಾಗ್ಲೂ ಆ ಸೀನ್ ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ರೋಮಾಂಚಕರ ಆಗುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಪ್ರತಿಯೊಬ್ಬರು ಅಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಂದು ಆ ಅಮ್ಮನಿಗೆ ಮಡ್ಲಕ್ಕಿ ಸೇವೆ ಮಾಡ್ಕೊತಾರೆ. ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಮತ್ತು ಒಳ್ಳೆ ಬೆಳೆ ಆಗಲಿ. ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಕರ್ನಾಟಕ ಜನತೆಗೆ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಕೋರ್ಕೊಂತ, ಇದಕ್ಕೆ ಯಾರ್ಯಾರು ಸೇವಾಕರ್ತರಿದ್ದಾರೆ, ಇದಕ್ಕೆ ಯಾರ್ಯಾರು ಸೇವೆ ಮಾಡಿರ್ತಾರೆ ಅವ್ರಿಗೆಲ್ಲನೂ ನಮ್ಮ CTV ಮುಖಾಂತರ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಶಿಷ್ಟರ ಹಣ ದುರುಪಯೋಗ ಪಡಿಸಿಕೊಂಡಿರುವ ಪ್ರಕರಣಗಳನ್ನು ಕೂಡಲೇ ಸಿಬಿಐ ತನಿಖೆಗೆ ನೀಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಇಂದು ದೊಡ್ಡಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಹಾಗೂ ಸ್ವಾಭಿಮಾನಿ SC/ST ಸಂಘಟನೆಗಳ ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಹಾಗೂ ಸ್ವಾಭಿಮಾನಿ SC/ST ಸಂಘಟನೆಗಳ ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಮತ್ತು ಹಗರಣಗಳನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯಿಸಿ ಧರಣಿ ನಡೆಸಲಾಯಿತು. SST ರಾಜ್ಯಾಧ್ಯಕ್ಷ ಡಾಕ್ಟರ್ ವೆಂಕಟಸ್ವಾಮಿ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ವೆಂಕಟಸ್ವಾಮಿ, ಕರ್ನಾಟಕ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿ ನಿಗಮವೊಂದೇ ಅಸ್ತಿತ್ವದಲ್ಲಿದ್ದಾಗ ಲೂಟಿ ದಂಧೆಗಳಿಲ್ಲದೆ ಮುಕ್ತವಾಗಿ ಆಡಳಿತ ನಡೆದು ಈ ಜನಾಂಗಗಳ ಫಲಾನುಭವಿಗಳಿಗೆ ಯೋಜನೆಗಳ ಉಪಯೋಗ ದೊರೆಯುತ್ತಿತ್ತು. ಆದರೆ ಈ ನಿಗಮ ವಿವಿಧ ಜಾತಿ ಉಪಜಾತಿಗಳ ಹೆಸರಲ್ಲಿ ವಿಭಜನೆಗೊಂಡು ಅಂತಹ ನಿಗಮಗಳಲ್ಲಿ ಇದೀಗ ಲೂಟಿ ದಂಧೆಯು ಅವ್ಯಾಹತವಾಗಿ ನಡೆಯುತ್ತಿದೆ ಎಂದರು. ಈ ನಿಗಮಗಳ ಆಡಳಿತ ಆಯಾ ಉಪಜಾತಿಗಳ ಶಾಸಕರ, ಜಾತಿ ಸಂಘಟನೆಗಳ ಮುಖಂಡರ ಕೈ ಸೇರಿ ಅವು ಲೂಟಿ ಕೇಂದ್ರಗಳಾಗಿವೆ ಎನ್ನಲು ಇಂದಿನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಜೀವಂತ ಸಾಕ್ಷಿಯಾಗಿದೆ. ಈ ಪ್ರಕರಣದ ನೇರ ಹೊಣೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹೊರುವ ಘಟ್ಟ ತಲುಪಿದೆ. ನಿಗಮದ ಬಹುದೊಡ್ಡ ಹಣ ಹೈದರಾಬಾದ್ಗೆ ವರ್ಗಾವಣೆಯಾಗಿ ಅದು ವಿವಿಧ ವ್ಯಾಪಾರ ಕೇಂದ್ರಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಕ್ಕೆ ಬಳಕೆಯಾಗಿರುವುದನ್ನು ಮುಖ್ಯಮಂತ್ರಿಗಳು ಲಘುವಾಗಿ ಪರಿಗಣಿಸಿರುವುದು ಮತ್ತು ತನ್ನ ಸಹೋದ್ಯೋಗಿ ಸಚಿವರಿಂದ ಹೇಳಿಕೆಗಳನ್ನು ಕೊಡಿಸುವ ಮೂಲಕ ತನ್ನ ತಲೆದಂಡ ತಪ್ಪಿಸಿಕೊಳ್ಳುವ ಹುನ್ನಾರ ನಡೆಸಲಾಗಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊರಬೇಕು. ಸಭಾಪತಿಗಳು ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದು ಪರಿಶಿಷ್ಟ ಜನಾಂಗಗಳಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಪಂಚಮರ ಹಣ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರುವುದನ್ನು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಪರಿಶಿಷ್ಟರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನ ಮತ್ತು ವಿದೇಶಿ ವಿದ್ಯಾರ್ಥಿ ವೇತನ ಕಡಿತಗೊಳಿಸುವ ಮೂಲಕ ಮುಖ್ಯಮಂತ್ರಿಗಳು ದಲಿತ ದ್ರೋಹಿಯಾಗಿದ್ದಾರೆ. ಈ ಕಾರಣಗಳಿಗಾಗಿ ಸ್ವಾಭಿಮಾನಿ SC/ST ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸುತ್ತದೆ ಎಂದರು. SC/ST ಶಾಸಕರ ಸಮಿತಿ ಇದೆ, ಆಯೋಗ ಇದೆ. ಇದೆಲ್ಲ ಇದ್ದರೂ ಕೂಡ SC/ST ಶಾಸಕರು ಮತ್ತು ಮಂತ್ರಿಗಳು ಅವರು ಸಿದ್ದರಾಮಯ್ಯನ ಅಡಿಯಾಳುಗಳಾಗಿ ಸಾಕು ನಾಯಿಗಳಾಗಿದ್ದಾರೆ. ಯಾವ ಹಣವನ್ನು ರಕ್ಷಣೆ ಮಾಡಬೇಕಾಗಿತ್ತೋ ಅದರ ವಾಚ್ ಡಾಗ್ಗಳಾಗಿಲ್ಲ, ಅವರು ಕಾವಲು ನಾಯಿಗಳಾಗಬೇಕಾಗಿತ್ತು. ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ಸಿದ್ದರಾಮಯ್ಯ ಆಗ್ತಕ್ಕಂಥ ಎಂಜಲ್ ಕಾಸು ಇವತ್ತು ಅವ್ರು ಯಾರು ಕೂಡ ಬಾಯಿ ತೆಗೀತಾ ಇಲ್ಲ. ಅಂದರೆ ಸಿದ್ದರಾಮಯ್ಯ ಹೇಳಿದ್ದೇ ಎಲ್ಲವೂ. ಅವರು ಒಳ್ಳೇದು ಮಾಡಲಿ ಅದನ್ನು ಒಪ್ತಾರೆ, ಕೆಟ್ಟದ್ದನ್ನು ಮಾಡಿದ್ರು ಕೂಡ ಒಪ್ತಾರೆ. ಹೀಗಾಗಿ ಕಾಯ್ದೆ ಕಾನೂನುಗಳನ್ನು ರಕ್ಷಣೆ ಮಾಡೋದರಲ್ಲಿ SC/ST ಮಂತ್ರಿ ಶಾಸಕರು ಸೋತಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಆರೋಪಿ ಸ್ಥಾನದಲ್ಲಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಇದಕ್ಕೆ ನೇರ ಕಾರಣ ಅಂತೇಳಿ ಆರೋಪ ಮಾಡ್ತಾರೆ. DC ಇವೆರಡೂ ಕೂಡ ಇದಕ್ಕೆ ಉಪಯೋಗ ಆಗಬಾರ್ದು, ಉಪಯೋಗ ಆದರೆ ಶಿಕ್ಷಾರ್ಹ ಆಗುತ್ತೆ ಅಂತ ಹೇಳಿದ್ರು ಕೂಡ ತೆಗೆದಿದ್ದಿದ್ವಿ ಅಂತೇಳಿ ಸುಳ್ಳು ಹೇಳಿ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ಭಾಳ ದೊಡ್ಡ ದಂಧೆಯನ್ನು ಮಾಡ್ಕೊಂಡಿದ್ದಾರೆ. ಯಾವ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಗಾತ್ರದಲ್ಲಿ
40,000 ಕೋಟಿ ಹಣ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ದೊಡ್ಡ ಆರೋಪಿ ಅಂದರೆ ಅದು ಸಿದ್ದರಾಮಯ್ಯ ಅವರು. ಬೇರೆಯವರು ಮಾಡಿದ್ದಾರೆ, BJPಯವರು ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಅವರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ಇವರು ದುರುಪಯೋಗ ಪಡ್ಕೊಂಡಷ್ಟು ದೊಡ್ಡ ಗಾತ್ರದ್ದು ಅವ್ರದ್ದು ಇಲ್ಲ. ಹಾಗಾದರೂ ಕೂಡ ಯಾರು ಈ ಹಣವನ್ನು ತಿಂದಿದಾರೋ ಅವರೆಲ್ಲರೂ ಕೂಡ ಇವತ್ತು ಜೈಲಿಗೆ ಹೋಗಲೇಬೇಕು. ಆ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದಲ್ಲಿ ದಲಿತ ಯುವಕರ ಮೇಲೆ ಸವರ್ಣೀಯರು ಹಲ್ಲೆ ನಡೆಸಿ ಯುವಕನ ಕೈ ಕತ್ತರಿಸಿದ ಪ್ರಕರಣ ಖಂಡಿಸಿ ನಂಜನಗೂಡಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದಲ್ಲಿ ದಲಿತ ಯುವಕರ ಮೇಲೆ ಸವರ್ಣೀಯರು ಹಲ್ಲೆ ನಡೆಸಿ ಯುವಕನ ಕೈ ಕತ್ತರಿಸಿದ ಪ್ರಕರಣ ಖಂಡಿಸಿ ನಂಜನಗೂಡಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲ್ಲೆ ನಡೆಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನ ಕೂಡಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು. ದಲಿತ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷ ಕಾರ್ಯಬಸವಣ್ಣ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ. ರಾಜ್ಯದ ಉಪ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಷೇತ್ರ ವ್ಯಾಪ್ತಿಯ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದ ಪರಿಶಿಷ್ಟ ಜಾತಿಯ ಅನಿಲ್ ಕುಮಾರ್, ಗೋವಿಂದರಾಜು, ಲಕ್ಷ್ಮಣ್ ಎಂಬುವರ ಮೇಲೆ ಅದೇ ಗ್ರಾಮದ ಸವರ್ಣೀಯ ಸಮುದಾಯದ ಹರ್ಷ, ಕರುಣೇಶ್, ರಾಹುಲ್, ಶಿವ, ಶಶಾಂಕ್, ಸುಬ್ಬ, ದರ್ಶನ್ ಎಂಬುವರು ದಲಿತ ಯುವಕ ಅನಿಲ್ ಕುಮಾರ್ ಕೈ ಕತ್ತರಿಸಿದ್ದಾರೆ. ಇದು ಖಂಡನೀಯ ಎಂದ್ರ. ಅಲ್ಲದೆ ಇನ್ನುಳಿದವರ ಮೇಲೂ ಹಲ್ಲೆ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಈ ಘಟನೆಯ ಪ್ರಮುಖ ವ್ಯಕ್ತಿ ರೌಡಿಯಾಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಪದೇ ಪದೇ ದಾಳಿ ಮಾಡುತ್ತಿದ್ರು. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ದಲಿತ ವಿರೋಧಿ ನೀತಿ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದ್ರ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಹಲ್ಲೆ ಮಾಡಿದ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು, ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದ್ರ. ಶೋಷಿತ ಸಮುದಾಯಗಳ ಮೇಲೆ ಒಂದಲ್ಲ ಒಂದು ರೀತಿಯಾಗಿ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಕೊಲೆ, ಬಹಿಷ್ಕಾರದಂಥ ಅಮಾನುಷ ಘಟನೆಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತಂದರೆ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಣ ಆಚರಿಸ್ತಕ್ಕಂಥ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಯಾವ ನಡೆಯನ್ನು ಕಾಣ್ತಾ ಇದೆ ಅಂತ ಮೊನ್ನೆ ನಡೆದಂಥ ರಾಮನಗರ ಜಿಲ್ಲೆ ಕನಕಾಪುರ ತಾಲೂಕು ಮಾಳಗಾಳು ಗ್ರಾಮದ ದಲಿತ ವ್ಯಕ್ತಿಯನ್ನ ಆಡ ಹಗಲಿನಲ್ಲಿ ಕೈ ಕಟ್ ಮಾಡೋದ್ರ ಮೂಲಕ ತನ್ನ ಕ್ರೌರ್ಯವನ್ನು ಮೆರೆದಿರ್ತಕ್ಕಂಥದ್ದು ಸಾಕ್ಷಿ ಆಗ್ತಾ ಇದೆ. ಬಂಧುಗಳೇ, ನಿಜವಾಗಲೂ ಕಾನೂನು ಸುವ್ಯವಸ್ಥೆ ಯಾವ ಕಡೆ ಸಾಗ್ತಾ ಇದೆ ಅಂತಂದರೆ, ಆತ ಕೈ ಕಟ್ ಮಾಡಿರ್ತಕ್ಕಂಥ ವ್ಯಕ್ತಿ ರೌಡಿ ಸೀಟ್ರಲ್ಲಿ ಇದ್ದರೂ ಕೂಡ ಊರಿಗೆ ಬಂದು ಆಗಾಗ ತಿರುಗಾಡ್ತಾ ಹೋಗ್ತಾ ಇದ್ದ. ಅಂಥ ಸಂದರ್ಭದಲ್ಲೂ ಕೂಡ ದಲಿತರ ಮೇಲೆ ನಿರಂತರ ಕಾನೂನು ಆತನ ಹಿಡಿತಲ್ಲಿ ಇಟ್ಕೊಳ್ಳೋದು ಬಿಟ್ಟು ಈ ಥರದ ಘಟನೆಗೆ ಕುಮ್ಮಕ್ಕು ಕೊಟ್ಟದಂತಾಗಿದೆ. ಇದು ನಿಜವಾಗಲೂ ಖಂಡನೀಯ. ಹಾಗಾಗಿ ಇವತ್ತು ನಂಜನಗೂಡಿನ ದಲಿತ ಸಂಘಟನೆಗಳು ಸೇರಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಹಿಡಿತಲ್ಲಿ ಇಟ್ಕೊಂಡಿರೋದು ಸರಿ ಇಲ್ಲ. ಹಾಗಾಗಿ ಖಂಡಿಸಿ ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಸುಲಿಗೆ, ಅತ್ಯಾಚಾರ ಅಂತ ಘಟನೆಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಜೊತೆಗೆ ಏನು ಈ ಸಮುದಾಯಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸೋದ್ರ ಜೊತೆಗೆ ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಕೊಂಡು ಹಾಕೋದ್ರ ಮುಖಾಂತರ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಧರಣಿಯ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ನಾವು ಗೃಹ ಸಚಿವರಿಗೆ ನಮ್ಮ ಅಧ್ಯಕ್ಷರು ಕೊನೆಯಲ್ಲಿ ಸಲ್ಲಿಸ್ತಾರೆ. ಹಾಗಾಗಿ ಈ ಒಂದು ಪ್ರತಿಭಟನಾ ಉದ್ದೇಶ ನನಗೊಂದು 2 ನಿಮಿಷ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ.
ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳು ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್, ಉಪಾಧ್ಯಕ್ಷ ಪುಟ್ಟಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಜಯಶಂಕರ್, ಸಹ ಕಾರ್ಯದರ್ಶಿ ಕುಮಾರ್, ಖಜಾಂಚಿ ಯಶವಂತಕುಮಾರ್, ಮಾಧ್ಯಮ ಕಾರ್ಯದರ್ಶಿ ಬದನವಾಳು ಪ್ರಶಾಂತ್, ಗೌರವ ಸಲಹೆಗಾರ ನಾರಾಯಣ್, ಸುರೇಶ್, ಅಭಿನಗಭೂಷಣ್, ಮರಿಸ್ವಾಮಿ, ಬಸವರಾಜು, ಅನಿಲ್, ಜಯರಾಮ್, ಮಹೇಶ್ ಇನ್ನು ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಆಮಿಷ ಒಡ್ಡಿ ಅವರಲ್ಲಿ ಬಣ್ಣ ಬಣ್ಣದ ಬಯಕೆಗಳನ್ನು ಹುಟ್ಟು ಹಾಕಿ ಸುಲಭವಾಗಿ ಮನ ಪರಿವರ್ತನೆ ಮಾಡುವಲ್ಲಿ ಕೆಲವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಲಭವಾಗಿ ಆ ಕೆಲಸಗಳು ನಡೆಯುತ್ತಿವೆ. ಈ ವಿಷಯದಲ್ಲಿ ಹೆಣ್ಣು ಮಕ್ಕಳು ಎಚ್ಚರವಾಗಿರಬೇಕು ಎಂದು ಹಿರಿಯ ವಕೀಲ ಎಜಿ ಸುಧಾಕರ್ ಹೇಳಿದರು. ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಆಮಿಷವೊಡ್ಡಿ ಅವರಲ್ಲಿ ಬಣ್ಣ ಬಣ್ಣದ ಬಯಕೆಗಳನ್ನು ಹುಟ್ಟುಹಾಕಿ ಸುಲಭವಾಗಿ ಮನ ಪರಿವರ್ತನೆ ಮಾಡುವಲ್ಲಿ ಕೆಲವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಲಭವಾಗಿ ಆ ಕೆಲಸಗಳು ನಡೆಯುತ್ತಿವೆ. ಈ ವಿಷಯದಲ್ಲಿ ಹೆಣ್ಣು ಮಕ್ಕಳು ಕೊಂಚ ಎಚ್ಚರವಾಗಿರಬೇಕು ಎಂದು ಹಿರಿಯ ವಕೀಲ ಎಜಿ ಸುಧಾಕರ್ ಹೇಳಿದ್ರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯಲ್ಲಿ ಅವರು ಮಾತನಾಡಿದ್ರು. ಈ ವಿಚಾರವಾಗಿ ಮಹಿಳಾ ಸಾಗಾಣಿಕೆ ಬಗ್ಗೆ ಮಹಿಳೆಯರೇ ಜಾಗೃತರಾಗಬೇಕು. ಶಿಕ್ಷಣ, ಬಡತನ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಯನ್ನ ಅರಿತು ನೆರೆಹೊರೆಯವರು, ಪರಿಚಯಸ್ಥರ ಸೋಗಿನಲ್ಲಿ ಉತ್ತಮ ನೌಕರಿ ಕೊಡಿಸುವ ನೆಪದಲ್ಲಿ ಮಹಿಳೆಯರನ್ನ ಬೇರೆಡೆಗೆ ಸಾಗಾಣಿಕೆ ಮಾಡಿ ಅಂತಹ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆ, ಭಿಕ್ಷಾಟನೆಯಂತಹ ಹೀನ ಕೃತ್ಯಗಳಿಗೆ ಬಳಸುವ ಜಾಲಗಳಿಗೆ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಎಂದು ಕಿವಿಮಾತು ಹೇಳಿದ್ರು. ಬಹಳ ಸ್ವಲ್ಪ ವಿಚಾರವನ್ನು ಮಾಡಿ ನಮ್ಮ ಜೀವನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಹುಷಾರು ನಮ್ಮ ಕಲಿರಬೇಕು.
ನಮಗೆ ಸಮಸ್ಯೆ ಪದ ಹೇಳಿದಾಗ 10980 ಅದನ್ನು ಮಾಹಿತಿಯನ್ನು ಕೊಡೋದು ಮೊದಲನೇ ಕೆಲಸ ಆಗಬೇಕು. ಕೆಲವು ಡಿಟೆಕ್ಟೇ ಆಗೋದಿಲ್ಲ. ನಾವು ಕೋರ್ಟಲ್ಲಿ ಕೆಲವು ಸಲ ಇಂಥ ಕೇಸ್ಗಳು ಬರ್ತದೆ ನಮ್ಮ ಕೋರ್ಟ್ ಮುಂದೆ, ಎಲ್ಲ ಹಾಸ್ಟೆಲ್ ಆಗ್ಬಿಡ್ತಾರೆ. ಅಲ್ಲಿ ಹೋಗಿರೋ ಹೆಣ್ಮಕ್ಳು ಹಾಸ್ಟೆಲ್ ಆಗ್ಬಿಡ್ತಾರೆ. ಏನು ಹಿಂಸೆಗೆ ಒಳಗಾಗಿರ್ತಾರೆ ಹೆಣ್ಮಕ್ಳು. ದಟ್ ಈಸ್ ಅನ್ಫಾರ್ಚುನೇಟ್. ಏನು ಮಾಡೋಣ, ಅವ್ರ ಹ್ಯಾಂಡ್ಸ್ ಆರ್ ಟೈಡ್ ಅಂತ ಹೆಣ್ಮಕ್ಳು ಬಂದು ಇಲ್ಲ ಸಮಯ ಏನು ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಕೋರ್ಟ್ ಕೆನಾಟ್ ಡೂ ಎನಿಥಿಂಗ್. ಯಾಕೆಂದ್ರೆ ನಮಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, CRPC ಇದೆ, ಎವಿಡೆನ್ಸ್ ಆಕ್ಟ್ಗಳಿದೆ, ಅದ್ರ ಪ್ರಕಾರ ಡಿಸಿಷನ್ ಕೊಡಬೇಕಾದ್ರೆ ಎಲ್ಲರೂ ಏನಾಗಿಲ್ಲ ಅಂದ್ಮೇಲೆ ಏನು ಮಾಡೋದು ನಾವಲ್ಲಿ? ಸೊ ಕೇಸ್ ವಿಲ್ ಬಿ ಎಂಡೆಡ್ ಇನ್ ಅಕ್ಯೂಟಲ್. ಅಲ್ಟಿಮೇಟ್ಲಿ ಅಲ್ಲಿ ಯಾರಿಗೆ ಎಫೆಕ್ಟ್ ಆಗಿರ್ತದೆ ಅಲ್ವಾ? ವಿಕ್ಟಿಮ್ಗೆ ಎಫೆಕ್ಟ್ ಆಗಿರ್ತದೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಆಮೇಲೆ ಕ್ಯಾಶುವಲ್ ತಗೋಬೇಡಿ. ಯಾವ ಸಮಯ ಹೆಂಗ್ ಬರ್ತದೆ ಗೊತ್ತಿಲ್ಲ. ಒಳ್ಳೆ ಫೀಚರ್ ಅಂತ ಇದೆ. ಪಟ್ಟಣದ JMFC ಕೋರ್ಟ್ನ ನ್ಯಾಯಾಧೀಶರಾದ ಜಿ ರಂಗಸ್ವಾಮಿ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳು ದುರ್ಬಲರಾಗಿದ್ದು ಅವರು ಮೋಸದ ಬಲೆಗೆ ಸುಲಭವಾಗಿ ಬೀಳುವ ಸಾಧ್ಯತೆ ಇರುವುದರಿಂದ ಅವರನ್ನ ರಕ್ಷಿಸುವುದು ತೀರಾ ಅಗತ್ಯವಾಗಿದೆ. ಸಾಗಾಣಿಕೆದಾರರು ಮತ್ತು ಅಪರಾಧಿ ಜಾಲಗಳು ಮನೆ ಕೆಲಸ, ಸುಳ್ಳು ಮದುವೆ, ಗುಪ್ತ ಉದ್ಯೋಗ ಮತ್ತು ಸುಳ್ಳು ದತ್ತುಗಳಂತಹ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿವೆ. ಮಹಿಳೆಯರು ಹಾಗೂ ಮಕ್ಕಳನ್ನ ಬಲಾತ್ಕಾರದಿಂದ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದ್ರ. ಸಂವಿಧಾನದ ಮೂಲ ಆಶಯ ಎಲ್ಲಾ ಕಾನೂನುಗಳಿಗೆ ತಾಯಿ ಇದ್ದಂತೆ. ಮಾನವ ಕಳ್ಳ ಸಾಗಾಣಿಕೆಯ ಸಂತ್ರಸ್ತರನ್ನ ರಕ್ಷಿಸುವ ಜತೆಗೆ ಅವರಿಗೆ ಸರ್ಕಾರದ ಯೋಜನೆ ಕಲ್ಪಿಸಬೇಕು. ಮನುಷ್ಯನ ಮಾನವೀಯ ಗುಣಗಳಿಗೆ ಚ್ಯುತಿ ಬಂದರೆ ಅದೇ ಮಾನವ ಕಳ್ಳ ಸಾಗಾಣಿಕೆ. ಮನುಷ್ಯನನ್ನ ಮನುಷ್ಯನಾಗಿ ಕಾಣದೆ ಮಾರಾಟದ ವಸ್ತುವಾಗಿ ಕಾಣುತ್ತಿರುವುದು ದೊಡ್ಡ ದುರಂತ ಎಂದು ವಿಷಾದಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಮಾತನಾಡಿ, ಕಳೆದ 5 ವರ್ಷದಲ್ಲಿ 13 ಲಕ್ಷ ಮಹಿಳೆಯರ ಕಳ್ಳ ಸಾಗಾಣೆ ನಡೆದಿದೆ. ಅಂಗಾಂಗ ಕಳ್ಳ ಸಾಗಾಣಿಕೆ, ಜೀತ ಪದ್ಧತಿ, ಲೈಂಗಿಕ ದಂಧೆಯ ಕಾರಣಕ್ಕಾಗಿ ನಡೆಯುತ್ತಿರುವ ಈ ಕಳ್ಳ ಸಾಗಾಣಿಕೆ ತಡೆಗೆ ಸರ್ಕಾರಗಳು ಕಠಿಣ ಕ್ರಮಗಳ ಜೊತೆಗೆ ವ್ಯಾಪಕ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಏನೆಲ್ಲ ಜಾಗೃತಿಯನ್ನು ಮೂಡಿಸಬೇಕು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲ ವಕೀಲರು ಕೂಡ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಬಯಸ್ತೇನೆ. ನಿಮಗೆ ಮಾಹಿತಿ ಗೊತ್ತಿರಲಿ, ಸುಮಾರು 200ರಿಂದ 300 ಜನ ಪ್ರತಿದಿನ ಈ ರೀತಿ ಸಾಗಾಣಿಕೆಗೆ ಒಳಪಡ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳನ್ನ ನಾವು ನೋಡ್ತೇವೆ. ವಿಶೇಷವಾಗಿ ಇಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇರುವ ಕಾರಣ ಇಬ್ಬರಿಗೂ ಹೇಳ್ಬೇಕಾಗ್ತದೆ. ಸಾಗಾಣಿಕೆ ಅಂತದ್ದು ಬರೀ ಮಹಿಳೆಯರು ಮತ್ತು ಹೆಣ್ಮಕ್ಳಿಗೆಲ್ಲ, ಗಂಡು ಮಕ್ಕಳನ್ನು ಕೂಡ ಸಾಗಾಣಿಕೆ ಮಾಡ್ತಾರೆ. ಬಹುಶಃ ಈ ವಯಸ್ಸಿನ ಗಂಡು ಮಕ್ಕಳಿಗೆ ಸಾಗಾಣಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಿಮಗಿಂತ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳನ್ನು ಕೂಡ ಇವತ್ತು ಸಾಗಾಣಿಕೆ ಮಾಡತಕ್ಕಂತ ವ್ಯವಸ್ಥಿತ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿಯವರೇ ಕರ್ಕೊಂಡೋಗಿ ಡೆಲ್ಲಿಗೆ ಮಾರಾಟ ಮಾಡ್ತಾರೆ. ಇನ್ನೊಂದು ಮಾತು ನಿಮ್ಗೆ ಹೇಳಿಕೆ ಬಯಸ್ತೇನೆ. ಇವತ್ತು ಕದ್ಕೊಂಡು ಹೋಗ್ತಕ್ಕಂಥದ್ದು ಬೇರೆ ವೈಶ್ಯಾವೃತ್ತಿ ಭಿಕ್ಷಾಟನೆಗೆ ಅಲ್ಲ, ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಕೂಡ ಇವತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಕದ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೇಕು, 18 ವರ್ಷದ ಒಳಗಿರೋನು ನಾವು ಮಕ್ಕಳು ಅಂತ ಕರಿತೀವಿ. ಅವ್ರು ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಜೈಲಿಗೆ ಹಾಕೋದಿಲ್ಲ. ಅವ್ರಿಗೆ ಆದಂತ ಒಂದು ಹೋಮ್ಸ್ ಇದಾವೆ. ಆ ಹೋಮ್ಸ್ ಅಲ್ಲಿ ಇಟ್ಟು ಅವ್ರನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಒಳ್ಳೆಯ ಸಂಸ್ಕೃತ ನಾಗರಿಕರನ್ನಾಗಿ ಮಾಡಿ ಹೊರಗಡೆ ಸಮಾಜಕ್ಕೆ ಕೊಡುವಂತ ಪ್ರಯತ್ನಗಳು ನಡೀತವೆ. ಹಾಗಾಗಿ ಅವ್ರನ್ನ ಜೈಲಿಗೆ ಹಾಕೋದಿಲ್ಲ, ಅವರಿಗೆ ಶಿಕ್ಷೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕತ್ಕೊಂಡು ಹೋಗಿರ್ತಕ್ಕಂಥ ಮಕ್ಕಳ ಮೂಲಕ ಈ ಕೆಲಸಗಳನ್ನ ಮಾಡಿಸ್ತಾರೆ. ಶಸ್ತ್ರಾಸ್ತ್ರಗಳನ್ನ ಮಾರಾಟ ತೆಗೆದುಕೊಂಡು ಹೋಗ್ತಕ್ಕಂಥ, ರವಾನೆ ಮಾಡ್ತಕ್ಕಂಥದ್ದು, ಮಾದಕ ವಸ್ತುಗಳನ್ನ ರವಾನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಕ್ಕಳ ಕೈಯಿಂದ ಮಾಡ್ತಕ್ಕಂಥ ಜಾಲಗಳಿದಾವೆ. ಅದೇ ರೀತಿ ನಾವು 2-3 ವರ್ಷಗಳ ಹಿಂದೆ ಬಾಗೇಪಲ್ಲಿ ಒಬ್ಬ ಮಹಿಳೆಯನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಮಾರಾಟ ಮಾಡ್ತಕ್ಕಂಥ ಹುಡುಗ PUC ಓದೋರು, ಕೈ ಕಾಲು ಮುರಿದಂಗೆ ನಾಟಕ ಮಾಡ್ತಾನೆ, ಕಣ್ಣು ಕಾಣಿಸದೇ ಇರೋಂಗೆ ನಾಟಕ ಮಾಡ್ತಾನೆ. ಆಮೇಲೆ ಅವನ ಮಾಮೂಲಿ ವ್ಯಕ್ತಿ, ಅವನಿಗೆ ಟಾರ್ಗೆಟ್ ಪ್ರತಿನಿತ್ಯ ಅವನು 200ರಿಂದ 300 ರೂಪಾಯಿ ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂತ ಅವನು ಊಟ ಹಾಕೋದಿಲ್ಲ, ಚೆನ್ನಾಗಿ ಹೊಡಿತಾನೆ. ಹಾಗಾಗಿ ಬೇರೆ ಬೇರೆ ರೀತಿಯ ನಾಟಕಗಳನ್ನ ಹಾಳಾಗಿ ಅವನು ಭಿಕ್ಷೆ ಮಾಡಿ ಅವನಿಗೆ ವ್ಯವಸ್ಥಿತ ತಂಡಗಳಿಗೆ ಕೊಡುವಂತ ಈ ಒಂದು ಜಾಲಗಳು ನಮ್ಮಲ್ಲಿ ಇದ್ದಾವೆ. ಅದೇ ರೀತಿ ಹೆಣ್ಮಕ್ಳನ್ನು ಕೂಡ ಈ ರೀತಿ ಕರ್ಕೊಂಡೋಗಿ ಬಾರ್ಗಳಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ವೇಷಾವೃತ್ತಿಯನ್ನ ಮಾಡ್ಲಿಕ್ಕೆ ಮಾರಾಟ ಮಾಡ್ತಾರೆ.
ನಗ್ನ ಚಿತ್ರಗಳನ್ನ ಫೋಟೋಗಳು ತೆಗೆದು ಮಾರಾಟ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಕೂಡ ನಿಮಗೆ ಮಾಹಿತಿ ಇರಬೇಕು. ಒಂದು ಸಾರಿ ನೀವೇನಾದ್ರೂ ಎಚ್ಚರ ತಪ್ಪಿದ್ರೆ ನಿಮ್ಮ ಬದುಕು ನರಕ ಆಗುತ್ತೆ ಅಂತ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ನ್ಯಾಷನಲ್ ಪಿಯು ಕಾಲೇಜಿನ ಪ್ರಾಂಶುಪಾಲ ವೆಂಕಟಶಿವಾರೆಡ್ಡಿ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ವಕೀಲರಾದ ರಾಮಂಜಿ, ಪ್ರಸನ್ನಕುಮಾರ್ ಇನ್ನೂ ಹಲವರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯದಲ್ಲಿ ಡೆಂಗಿ ಹೆಚ್ಚಾಗಿದ್ದು ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಗರಸಭೆ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ವಿವಿಧ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಬೆಂಬಲ ನೀಡಿದ್ವು. ರಾಜ್ಯದಲ್ಲಿ ಡೆಂಗಿ ಹೆಚ್ಚಾಗಿದ್ದು ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಗರಸಭೆ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ವಿವಿಧ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಬೆಂಬಲ ನೀಡಿದ್ವು. ಈ ವೇಳೆ ಮಾತನಾಡಿದ ಸಂಘಟನೆ ಮುಖಂಡರು, ಸ್ಥಳೀಯ ಸಂಸ್ಥೆಗಳಿರುವುದು ನಗರದ ನಾಗರಿಕರ ಅನುಕೂಲಕ್ಕೆ, ಮೂಲ ಸೌಲಭ್ಯಗಳನ್ನು ಒದಗಿಸುವುದು ಅದರ ಆದ್ಯ ಕರ್ತವ್ಯ ಎಂದ್ರ. ಅದಕ್ಕಾಗಿಯೇ ನಾಗರಿಕರು ಕಂದಾಯ ತೆರಿಗೆ ಕಟ್ಟುತ್ತಾರೆ. ರಸ್ತೆ, ನೀರು, ಚರಂಡಿ, ಬೀದಿ ದೀಪ, ನೈರ್ಮಲ್ಯದ ವ್ಯವಸ್ಥೆ ಮಾಡಿಕೊಡಬೇಕಾಗಿರುವುದು ನಗರಸಭೆಯ ಕೆಲಸ. 1 ವರ್ಷ ತೆರಿಗೆ ಕಟ್ಟದಿದ್ದರೆ ಅದಕ್ಕೆ ದಂಡ ಹಾಕುವ ನಗರಸಭೆಯವರಿಗೆ ಸರಿಯಾದ ಕೆಲಸ ಮಾಡದಿದ್ದರೆ ಅವರಿಗೆ ಏನು ಮಾಡಬೇಕು ಎಂಬ ಪ್ರಶ್ನೆ ನಮ್ಮ ಮುಂದಿದೆ. ಈಗ ಮಳೆ ಆರಂಭವಾಗಿದೆ, ಆದರೆ ಚರಂಡಿಗಳು ತ್ಯಾಜ್ಯದಿಂದ ಕಟ್ಟಿಕೊಂಡು ಚರಂಡಿ ನೀರು ರಸ್ತೆಗೆ ಬರುವಂತಾಗಿದೆ ಎಂದು ಅಳಲು ತೋಡಿಕೊಂಡ್ರ. ದೂರದೃಷ್ಟಿಯ ನಾಯಕತ್ವ ಇಲ್ಲದಿರುವುದು ಹಾಗೂ ನಗರಸಭೆಯ ಎಲ್ಲಾ ವಿಭಾಗಗಳು ಕಳಪೆಯಾಗಿರುವುದೇ ಇದಕ್ಕೆ ಕಾರಣ. ಹಣ ಲೂಟಿಗೆ ನಿಂತ ಅಧಿಕಾರಿಗಳ ವರ್ತನೆ ಕೆಲ ಜನಪ್ರತಿನಿಧಿಗಳಿಗೆ ಕಂಡು ಕಾಣದಂತೆ, ಕಿವಿ ಇದ್ದರೂ ಕೇಳದಂತೆ, ಬಾಯಿದ್ದರೂ ಮಾತನಾಡದಂತಾಗಿದೆ. ಕಳೆದ 2 ವರ್ಷಗಳಿಂದೀಚೆಗೆ ನಗರದ ನಾಗರಿಕರನ್ನ ನಗರಸಭೆಯ ಆಡಳಿತ ಹೇಗಿದೆ ಎಂದು ಕೇಳಿದರೆ ಅವರೇ ಇವರ ಗುಣಗಾನ ಮಾಡುತ್ತಾರೆ ಎಂದು ಲೇವಡಿ ಮಾಡಿದ್ರ. ಜನಸಾಮಾನ್ಯರ ಕೆಲಸ ಕಾರ್ಯಗಳು ಆಗುತ್ತಿಲ್ಲ, ಊರು ಗಬ್ಬೆದ್ದು ನಾರುತ್ತಿದೆ. ಯಾವ ಪುರುಷಾರ್ಥಕ್ಕಾಗಿ ನಗರಸಭೆಗೆ ಸ್ವಚ್ಛ ದೊಡ್ಡಬಳ್ಳಾಪುರ ಪ್ರಶಸ್ತಿ ಕೊಟ್ಟರೋ ಗೊತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಈ ವೇಳೆ ಮನವಿ ಸ್ವೀಕರಿಸಿದ ಪೌರಾಯುಕ್ತ ಕಾರ್ತಿಕೇಶ್ವರ್, ತಾವು ಇತ್ತೀಚೆಗಷ್ಟೇ ವರ್ಗಾವಣೆಯಾಗಿ ಬಂದಿದ್ದು ಪ್ರತಿದಿನ ವಾರ್ಡ್ ವಾರು ಭೇಟಿ ನೀಡಿ ಸಮಸ್ಯೆ ತಿಳಿದು ಬಗೆಹರಿಸಲು ಶ್ರಮಿಸುತ್ತಿದ್ದೇನೆ. ಪತ್ರಕರ್ತರ ಸಂಘ ನೀಡಿರುವ ಮನವಿ ಹಕ್ಕೊತ್ತಾಯಗಳನ್ನು ಪರಿಶೀಲಿಸಿ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ್ರ. ರಾಜ್ಯದಲ್ಲಿ 17,000 ಡೆಂಗ್ಯೂ ಪ್ರಕರಣಗಳು ಬಂದಿದ್ದಾವೆ. ಪ್ರತಿದಿನ 400 ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ನಗರಸಭೆಯವರು ಯಾವುದೇ ಸ್ವಚ್ಛತಾ ಕಾರ್ಯ ಮಾಡದೆ ಜನರಿಗೆ ಅರಿವನ್ನು ಮೂಡಿಸದೆ ಮಲಗಿದ್ದಾರೆ. ಜೊತೆಗೆ ಇಡೀ ನಗರಸಭೆ ಪ್ರತಿ ಟೇಬಲ್ಗಳು ಲಂಚಮಯವಾಗಿದೆ. ಯಾವುದೇ ಒಂದು PID ನಂಬರ್ ಹಾಕಬೇಕು ಅಂದ್ರೂ 1 ರಿಂದ 5,000 ರೂಪಾಯಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅನ್ನೋಂಥ ಆರೋಪಗಳು ಬಂದಿದ್ದಾವೆ. ಹಲವಾರು ಅಕ್ರಮ ಖಾತೆಗಳನ್ನು ಮಾಡಿದ್ದಾರೆ. ಗುಂಡುತೋಪು ಸೇರಿ ನಗರದ ಹೊರವಲಯ ಎಲ್ಲೋ ದೂರದಲ್ಲಿರೋವಂಥದ್ದಕ್ಕೂ ಅಕ್ರಮ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಖಾತೆ ಮಾಡಬೇಕು ಅಂದರೆ ಇವರಿಗೆ ಇಂತಿಷ್ಟು ಅಂತ ಇಡಿಗಂಟನ್ನು ಕೊಟ್ಟರೆ ಮಾತ್ರ ಇವರು ಮಾಡ್ತಿದ್ದಾರೆ. ಇದನ್ನೆಲ್ಲ ಖಂಡಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಜೊತೆಗೆ ಇನ್ನೂ ಹಲವು ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಇವತ್ತು ಕಮಿಷನರ್ ಅವರು ಹೊಸದಾಗಿ ಬಂದಿದ್ದಾರೆ. ಅವರು ಮನವಿ ಸ್ವೀಕಾರ ಮಾಡಿದ್ದಾರೆ. ಅವರು ನನಗೆ 3 ತಿಂಗಳು ಟೈಮ್ ಕೊಡಿ, ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ಮತ್ತು ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುರ್ತು ವಾಹನ ಸೇವೆಯಡಿ ಬೀದರ್ ಜಿಲ್ಲೆಯ ಆರೋಗ್ಯ ಕವಚ ಆಂಬ್ಯುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತುರ್ತು ವೈದ್ಯಕೀಯ ಚಿಕಿತ್ಸಕರಿಗೆ ಮತ್ತು ಚಾಲಕರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಇಲ್ಲ. ಈ ನೌಕರರ ಸ್ಥಿತಿ ಚಿಂತಾಜನಕವಾಗಿದ್ದು ಜೀವನ ನಡೆಸಲು ವೇತನಕ್ಕಾಗಿ ಎದುರು ನೋಡುವಂತಾಗಿದೆ. ಕರ್ನಾಟಕ ಮತ್ತು ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುರ್ತು ವಾಹನ ಸೇವೆಯಡಿ
ಬೀದರ್ ಜಿಲ್ಲೆಯ ಆರೋಗ್ಯ ಕವಚ ಆಂಬ್ಯುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತುರ್ತು ವೈದ್ಯಕೀಯ ಚಿಕಿತ್ಸಕರಿಗೆ ಮತ್ತು ಚಾಲಕರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಇಲ್ಲ. ಈ ನೌಕರರ ಸ್ಥಿತಿ ಚಿಂತಾಜನಕವಾಗಿದ್ದು, ಜೀವನ ನಡೆಸಲು ವೇತನಕ್ಕಾಗಿ ಎದುರು ನೋಡುವಂತಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 29 ಆರೋಗ್ಯ ಕವಚ ವಾಹನಗಳಿವೆ. ಔರಾದ್ ತಾಲೂಕಿನಲ್ಲಿ 5, ಬೀದರ್ ಹುಮ್ನಾಬಾದ್ ಬಾಲ್ಕಿಯಲ್ಲಿ ತಲಾ 4 ಮತ್ತು ಬಸವ ಕಲ್ಯಾಣದಲ್ಲಿ 3 ಆಂಬ್ಯುಲೆನ್ಸ್ಗಳಿದ್ದು, ಇದರಲ್ಲಿ 1 ವಾಹನ ಹೆಚ್ಚುವರಿಯಾಗಿ ಮೀಸಲಿಡಲಾಗಿದೆ. ಯಾವುದಾದರೂ ವಾಹನ ಕೈಕೊಟ್ಟರೆ ತುರ್ತು ವೇಳೆ ಈ ವಾಹನ ಬಳಕೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸಕರು 50 ಮತ್ತು ವಾಹನ ಚಾಲಕರು 51 ಸೇರಿ ಒಟ್ಟು 101 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸದ್ಯ ಎಲ್ಲ ಸಿಬ್ಬಂದಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಇಲ್ಲ. ಇದರಿಂದ ಅವರ ಬದುಕು ಸಾಗಿಸುವುದು ಕಷ್ಟಕರವಾಗಿದೆ. ಬಾಕಿ ವೇತನ ಪಾವತಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಸಲ್ಲಿಸಿದ್ರು ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಸಿಬ್ಬಂದಿ ಗೋಳು ತೋಡಿಕೊಂಡಿದ್ದಾರೆ. ಜನರಿಗೆ ತುರ್ತು ಚಿಕಿತ್ಸೆ ಸಿಗಲೆಂದು ಆರಂಭವಾದ 108 ಆಂಬ್ಯುಲೆನ್ಸ್ ಸೇವೆಗೆ ಮಂಕು ಕವಿದಿದ್ದು, ಈಗ ಸಿಬ್ಬಂದಿ ವೇತನ ಕಂಟಕ ಎದುರಾಗಿದೆ. ಸರ್ಕಾರದ ಬೇಜವಾಬ್ದಾರಿತನದಿಂದ ನೌಕರರು ಸಂಕಷ್ಟದಲ್ಲಿದ್ದಾರೆ. ಹಿಂದಿನ ವೇತನದಲ್ಲೂ ಭಾರೀ ಕಡಿತ ಮಾಡಲಾಗಿದೆ. ಹಿಂದಿನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಆಡಳಿತದಲ್ಲಿ ಕಳೆದ ವರ್ಷ ಪ್ರತಿ ತಿಂಗಳು 36,000 ರು ವೇತನ ಕೈ ಸೇರುತ್ತಿತ್ತು. ಆದರೆ ಈಗ ಕಡಿಮೆ ನೀಡುವ ಮೂಲಕ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಸಿಬ್ಬಂದಿ ಆರೋಪಿಸಿದ್ದಾರೆ. ತುರ್ತು ವೇಳೆ ರೋಗಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸವನ್ನ 108 ಆಂಬ್ಯುಲೆನ್ಸ್ ನೌಕರರು ಮಾಡುತ್ತಾರೆ. ಇಂತಹ ಮಹತ್ತರ ಕೆಲಸ ಮಾಡುವ ಸಿಬ್ಬಂದಿಗೆ ಪ್ರತಿ ತಿಂಗಳು ವೇತನ ಕೈ ಸೇರಿಲ್ಲ. ನೌಕರರ ಸ್ಥಿತಿ ಕೇಳುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನೌಕರರು ಎದುರಿಸುತ್ತಿರುವ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು. ಪ್ರತಿ ತಿಂಗಳು ಸಮರ್ಪಕವಾಗಿ ವೇತನ ಪಾವತಿ ಮಾಡುವ ವ್ಯವಸ್ಥೆಯಾಗಬೇಕು ಎಂದು ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕಳೆದ ಒಂದು 6 ತಿಂಗಳಿಂದ ಒಳ್ಳೆ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಸುಮಾರು 6ರಿಂದ 7 ತಿಂಗಳಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಕರೆಕ್ಟ್ ಸ್ಯಾಲ್ರಿ ಕೊಡ್ತಾಯಿಲ್ಲ. ಮತ್ತು ನಮಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಸುಮಾರು ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಮಗೆ ತಿನ್ನೋಕ್ಕಂತೂ ಗತಿ ಆಗ್ತಾಯಿಲ್ಲ. ಆದರೆ ಮಂದಿ ಜೀವ ರಕ್ಷಣೆ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಗೊತ್ತಾಗಿದೆ. ಮನೆಯಿಂದ ಟಿಫನ್ ತಂದು ಏನೋ ಒಂದು ಊಟ ಇಲ್ಲೇ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಒಳ್ಳೆ ಹೆಸರು ತರ್ತಾಯಿದ್ದೀವಿ, ಒಳ್ಳೆ ಕೀರ್ತಿ ತರ್ತಾಯಿದ್ದೀವಿ. ಮತ್ತೇನೋ ಅಂತಂದರೆ ಸರ್ಕಾರ ನಮ್ಮ ಬಗ್ಗೆನೂ ವಿಚಾರ ಮಾಡಿಸ್ಬೇಕು. ಯಾಕಂದರೆ ಸುಮಾರು 7 ತಿಂಗಳಿಂದ ಸ್ಯಾಲ್ರಿನೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅದನ್ನು ಕೆಲಸ ಮಾಡ್ತಾಯಿದ್ದೀವಿ. ನಾನು ಸರ್ಕಾರದಲ್ಲಿ ನನ್ನ ಎಲ್ಲ ಎಂಪ್ಲಾಯಿ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಂದರೆ ನಮಗೆ ಪ್ರತಿ ತಿಂಗಳ ನೀವು ಸ್ಯಾಲ್ರಿ ಪ್ರತಿ ತಿಂಗಳ 1ನೇ ತಾರೀಕಾಗಿ ನೀವು ಕೊಡಬೇಕು. ಮತ್ತು ಎಲ್ಲ ನಮ್ಮ ಎಂಪ್ಲಾಯಿಗಳಿಗೆ ಏನು ಸ್ಯಾಲ್ರಿ ಕೊಡಬೇಕು, ಕಳೆದ 6 ತಿಂಗಳ ಹಿಂದೆ ಬಾಕಿ 36,000 ಸ್ಯಾಲ್ರಿ ಕೊಡ್ತಿದ್ರು. ಆದರೆ ಈಗ ಒಂದು 2 ತಿಂಗಳಿಂದ ಒಂದು ಸರಿ 20,000 ಕೊಟ್ಟರು, ಒಂದು ಸರಿ 10,000 ಕೊಟ್ಟರು, ಮತ್ತೊಂದು ಸರಿ 10,000 ಕೊಟ್ಟರು. ಸೊ ಈ ಥರ ಮಾಡಬೇಡಿ ದಯವಿಟ್ಟು. ಈಗ ಆಲ್ರೆಡಿ ನಾವು ಕೋರ್ಟ್ ಮೊರೆ ಹೋಗಿದ್ವಿ, ಈ ಥರ ಮಾಡ್ತಾಯಿದ್ದಾರೆ ಅಂತ. ಸರ್ಕಾರದ ಹತ್ರನೂ ಮನವರಿಕೆ ಮಾಡ್ಕೊಂಡಿವಿ, ಆದ್ರೂ ಅವರು ಸ್ಪಂದಿಸಿಲ್ಲ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಬೂಟಾಟಿಕೆಯ ನಾಯಕ ಎಂಬುದು ಈಗ ಬೆಳಕಿಗೆ ಬಂದಿದೆ. ರಾಜ್ಯದ ದಲಿತರು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ನಂಜನಗೂಡಿನ ಯಾತ್ರಿ ಭವನ ಕಲ್ಯಾಣ ಮಂಟಪದಲ್ಲಿ ನಡೆದ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ವಾಗ್ದಾಳಿ ನಡೆಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಬೂಟಾಟಿಕೆಯ ನಾಯಕ ಎಂಬುದು ಈಗ ಬೆಳಕಿಗೆ ಬಂದಿದೆ. ರಾಜ್ಯದ ದಲಿತರು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ನಂಜನಗೂಡಿನ ಯಾತ್ರಿ ಭವನ ಕಲ್ಯಾಣ ಮಂಟಪದಲ್ಲಿ ನಡೆದ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ವಾಗ್ದಾಳಿ ನಡೆಸಿದರು. ಬಿಜೆಪಿ ನಗರ ಮತ್ತು ಗ್ರಾಮಾಂತರ ವಿಧಾನಸಭೆಯ ವಿಶೇಷ ಕಾರ್ಯಕಾರಿಣಿ ಸಭೆ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ನಂಜನಗೂಡಿನಲ್ಲಿ ಬಿಜೆಪಿ ಸಂಘಟನೆ ಚುರುಕು ಮಾಡಬೇಕಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಮೇಲೆ ನಿಷ್ಠೆ ಇರಬೇಕು. ವಾಲ್ಮೀಕಿ ನಿಗಮದ ಹಗರಣವಾಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಸತತ 45 ವರ್ಷಗಳಿಂದ ರಾಜಕಾರಣ ಮಾಡಿರುವ ಪರಿಶುದ್ಧ ನಾಯಕ ಎಂಬ ಮನಸ್ಥಿತಿಯಲ್ಲಿ ನಾವಿದ್ದೆವು. ಯಾವಾಗ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತು, ಆಗ ತಿಳಿಯಿತು ಸಿದ್ದರಾಮಯ್ಯನವರ ಮತ್ತೊಂದು ಮುಖವಾಡ. ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದಲಿತರ ಅಭಿವೃದ್ಧಿಗೆ ಮೀಸಲಾಗಿರುವ ಎಸ್ಸಿ, ಎಸ್ಟಿ ಮತ್ತು ಎಸ್ಟಿಪಿ ಹಣವನ್ನೇ ದುರ್ಬಳಕೆ ಮಾಡಿ ದಲಿತರನ್ನ ಸರ್ವನಾಶ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಒಬ್ಬ ದಲಿತ ಅಭಿವೃದ್ಧಿಯ ಬೂಟಾಟಿಕೆಯ ನಾಯಕ ಎಂದು ಮೈಸೂರಿನ ಮುಡಾ ಹಗರಣದಲ್ಲಿ ತಿಳಿದಿದೆ.
ರಾಜ್ಯದ ದಲಿತರು ಎಚ್ಚೆತ್ತುಕೊಳ್ಳಬೇಕಿದೆ. ಶ್ರೀರಾಮುಲು ಅವರನ್ನ ಸೋಲಿಸಲು ಈ ಹಣವನ್ನೇ ಬಳಕೆ ಮಾಡಿದ್ದಾರೆ ಎಂಬುದು ಅನುಮಾನವಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈ ಹಗರಣದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ನನಗೆ ಅನುಮಾನ ವ್ಯಕ್ತವಾಗುತ್ತಿದೆ. ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಜ್ಜಾಗಬೇಕಿದೆ. ಸಂವಿಧಾನ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಬೇಕು. 1 ವರ್ಷದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ನಾವು ತಿಳಿಸಬೇಕಿದೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ನಂಜನಗೂಡಿನಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ದಲಿತ ವ್ಯಕ್ತಿಯ ಕೈಯನ್ನ ಕತ್ತರಿಸಿರುವ ಪ್ರಕರಣ ತೀವ್ರವಾಗಿ ಖಂಡಿಸುತ್ತೇವೆ. ಇದರ ವಿರುದ್ಧ ಬಿಜೆಪಿಯಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಹಾಗಾಗಿ ರಾಜ್ಯದ ಜನರನ್ನ ಜಾಗೃತಿಗೊಳಿಸಲು ನಾವು ಮುಂದಾಗುತ್ತೇವೆ ಎಂದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಂಜನಗೂಡಿನ ಪ್ರವಾಸಿ ಮಂದಿರದ ಬೀಗ ತೆರೆಯದೆ ಅಧಿಕಾರಿ ವರ್ಗ ಅವಮಾನ ಮಾಡಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡಬೇಕೆಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಆಗ್ರಹಿಸಿದರು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ 3-4 ದಿನಗಳ ಹಿಂದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದರು. ವಿಶ್ರಾಂತಿಗಾಗಿ ನಂಜನಗೂಡಿನ ಪ್ರವಾಸಿ ಮಂದಿರಕ್ಕೆ ತೆರಳಿದ ವೇಳೆ ಬೀಗ ಹಾಕಿ ತೆರೆಯದೆ ಅಪಮಾನ ಮಾಡಿರುವುದು ಖಂಡನೀಯ. ಅವಮಾನ ಮಾಡಲೇಬೇಕು ಎಂದು ನಡೆದಿರುವ ಪಿತೂರಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ರು. ನಡೆದಂತಹ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ 1 ವರ್ಷ ಹಿಂದೆ 47,000ದಲ್ಲಿ ಆಯ್ಕೆಯಾಗಿದ್ದರು ಶಾಸಕರು. ಈ ಬಾರಿ 47,000ದಲ್ಲಿ 27,000 ಕಟ್ಟಾಗಿ 20,000 ಅದು 20,000 ನಮ್ಮ ಗ್ರಾಮೀಣ ಭಾಗದಲ್ಲೇ ಬಂದಿರತಕ್ಕಂಥ, ನಮ್ಮ ಟೌನಲ್ಲಿ ಲೀಡ್ ಬಂದಿದ್ದು ಗ್ರಾಮೀಣ ಭಾಗದಲ್ಲಿ ಬಂದಿದೆ. ಆದರೆ ಯಾವಾಗ ಈ ಹಗರಣಗಳೆಲ್ಲ ಬೆಳಕಿಗೆ ಬಂದಿದೆ, ಈಗ ಇವತ್ತೆಲ್ಲ ನಮ್ಮ DSS ಅವರು ಇರ್ಬೋದು, ದಲಿತ ಪರ ಸಂಘಟನೆಗಳು ಇರ್ಬೋದು, ಅಥವಾ ನಮ್ಮ ಪರಿಶಿಷ್ಟ ಜಾತಿ ಪಂಗಡದವರೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರ್ತಕ್ಕಂಥ TP-ZP ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಎಲ್ಲ ಸ್ಥಳೀಯರಲ್ಲಿ ನಮ್ಮ ಮುಖಂಡರ ಜೊತೆ ಸೇರಿಕೊಂಡು, ಯಾಕಂದರೆ ನಾವು ಇದನ್ನು ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ನಾವು ಒಳ್ಳೆ ಉತ್ತಮವಾದಂಥ ಅಭ್ಯರ್ಥಿ ಇರಿಸಬೇಕು, ಎಲ್ಲ ಅಭಿಪ್ರಾಯ ತಗೊಂಡು ಪಕ್ಷ ತೀರ್ಮಾನ ಮಾಡುತ್ತೆ ಒಂದು ಕಡೆಯಲ್ಲಿ. ಬಟ್ ನಮಗೆ ಉತ್ತಮವಾದಂಥ ಫಲಿತಾಂಶ ನಂಜನಗೂಡಿನ ನಿರೀಕ್ಷೆ ಇದೆ, ಖಂಡಿತವಾಗ್ಲೂ ಅದು ಆಗುತ್ತೆ. 3 ದಿನ ಕಳೆದ ಮೇಲೆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೆ. ಯಾಕಂದರೆ ಅವಾಗ SC/STದಲ್ಲಿ ಒಬ್ಬ ಮೆಂಬರ್ ಆಗಿದ್ದೆ ನಮ್ಮ ಕಮಿಟಿಯಲ್ಲಿ. ಕನಕಪುರದಲ್ಲಿ ಸ್ವತಃ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಈ ಥರ ನಡೆಯುವಂಥದ್ದು, ನಿಮಗೆ ಇಲ್ಲಿ ಕಾನೂನು ಎಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕು. ಸಾಮಾನ್ಯ ಜನರು ಇವತ್ತು ನಮ್ಮ ರಾಜ್ಯದ ಸ್ಥಿತಿಗೂ ಅರ್ಥ ಮಾಡ್ಕೊಬೇಕು. ಏನು ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಈ ಸರ್ಕಾರ ಮಾಂಸ ಕೊಟ್ಬಿಟ್ಟು ನಾಯಿ ಮಾಂಸ ಕೊಡ್ತಾ ಇದೆಯಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಈಗ. ಸಿದ್ದರಾಮಯ್ಯನವರು ಹೇಳೋದೇ ಒಂದು, ಮಾಡೋದೇ ಒಂದು. ಸೊ ಈ ಥರ ಇವತ್ತು ಕನಕಪುರದಲ್ಲಿ ನಡೆದಿರೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತಂದರೆ, ಇಷ್ಟು ವರ್ಷ ಅಲ್ಲಿ ಒಂದು ಗುಂಡಾಗಿರಿ ಯಾವ ಥರ ನಡೀತಾ ಇದ್ದಲ್ಲಿ, ಹೆಂಗೆ ನಡೆಸ್ಕೊಂಬರ್ತಾಯಿದ್ರು. ಸೊ ಇದ್ರ ಬಗ್ಗೆ ಒಂದು ದೊಡ್ಡದಾಗಿ ಒಂದು ಹೋರಾಟನೂ ಕೂಡ ನಾವು ಮಾಡ್ತೀವಿ. ಇಲ್ಲಿ ಇದ್ರ ಬಗ್ಗೆ ಏನು ಒಂದು ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ನಾವು ಮೈಸೂರು ಮತ್ತು ಬೆಂಗಳೂರಲ್ಲಿ ಏನು ಪಾದಯಾತ್ರೆ ನಡೀತೀವಿ, ಇದು ಒಂದು ಕೂಡ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಇದನ್ನು ತಗೊಂಡು ನಾವು ಇವತ್ತು ಜನರಲ್ಲಿ ಮತ್ತು ವಿಶೇಷವಾಗಿ ದಲಿತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಾವು ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ಮಂಡಲಾಧ್ಯಕ್ಷ ಕೆಂಡಗಣಪ್ಪ, ನಗರಾಧ್ಯಕ್ಷ ಸಿದ್ದರಾಜು, ಮುಖಂಡರಾದ ಕೆಂಪಣ್ಣ, ಸೋಮಣ್ಣ, ಮಂಗಳ ಸೋಮಶೇಖರ್, ನಗರಸಭಾ ಸದಸ್ಯ ಮಹದೇವ ಪ್ರಸಾದ್ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ 36ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಕರಾಬು ಜಾಗದಲ್ಲಿ ಗ್ರಾಮಸ್ಥರು ಮನೆ ನಿರ್ಮಿಸಲು ನಿವೇಶನ ಹಂಚಿಕೆ ಅಥವಾ ಸ್ಮಶಾನಕ್ಕೆ ಜಾಗ ನೀಡಲು ಆಗ್ರಹಿಸಿ ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು. ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ 36ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಕರಾಬು ಜಾಗದಲ್ಲಿ ಗ್ರಾಮಸ್ಥರು ಮನೆ ನಿರ್ಮಿಸಲು ನಿವೇಶನ ಹಂಚಿಕೆ ಅಥವಾ ಸ್ಮಶಾನಕ್ಕೆ ಜಾಗ ನೀಡಲು ಆಗ್ರಹಿಸಿ ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ನಡೆಸಿದ್ರ. ಪ್ರತಿಭಟನೆ ವೇಳೆ ಆಕ್ರೋಶವಾಗಿ ಮಾತನಾಡಿದ ಮಹಿಳೆಯೊಬ್ಬರು ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಿಸಿದ ಘಟನೆಯೂ ನಡೆಯಿತು. ಗುಡುಗನಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಈ ಜಾಗ 1919ರಿಂದ ಸರ್ಕಾರಿ ಖರಾಬ್ ಎಂದು ದಾಖಲೆ ಇದೆ. ಟಿಪ್ಪಣಿಯಲ್ಲಿ ನಕಾಶೆ ಇದೆ. ಈಗಲೂ ಸರ್ಕಾರಿ ಖರಾಬ್ ಎಂದು ಪಹಣಿ ಬರುತ್ತಿದೆ. ನಮ್ಮೂರಿನ ಜನರಿಗೆ ಮನೆಗಳು ನಿರ್ಮಾಣಕ್ಕೆ ಜಾಗವಿಲ್ಲ.
ಯಾರಾದರೂ ಮೃತಪಟ್ಟರೆ ಕೆರೆಯಲ್ಲಿ ಅಂತ್ಯಸಂಸ್ಕಾರ ಮಾಡುವ ಸ್ಥಿತಿ ಇದೆ. ಹಲವು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರ. ಅದೇ ಜಾಗವನ್ನ ಈಗ ಬೇರೆಯವರಿಗೆ ಮಂಜೂರು ಮಾಡಲು ಹೊರಟಿದ್ದಾರೆ. ನಮ್ಮೂರಿಗೆ ಸೇರುವ ಈ ಜಾಗವನ್ನ ಯಾರಿಗೂ ಮಂಜೂರು ಮಾಡಲು ಅವಕಾಶ ನೀಡುವುದಿಲ್ಲ. ಗ್ರಾಮ ಬೆಳೆಯುವುದಕ್ಕೆ ಸುತ್ತಮುತ್ತ ಜಾಗವಿಲ್ಲ, ಸ್ಮಶಾನಗಳಿಗೆ ಜಾಗವಿಲ್ಲ, ಮಕ್ಕಳಿಗೆ ಆಟದ ಮೈದಾನವಿಲ್ಲ. ಈ ಗ್ರಾಮಕ್ಕೆ ಇರುವುದು ಇದೊಂದೇ ಸರ್ಕಾರದ ಭೂಮಿ. ಇದನ್ನು ಬಡವರ ನಿವೇಶನಗಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರ. 2022ರಿಂದ ನಾವು ತಾಲೂಕು ಆಫೀಸು ಮತ್ತು DC ಅವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಮನವಿ ಪತ್ರ ಕೊಟ್ಕೊಂಡು AC ಅವ್ರಿಗೂ ಪ್ರತಿಯೊಬ್ಬ ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಡಾಕ್ಯುಮೆಂಟ್ ಕೊಟ್ಕೊಂಡು ಬಂದಿದ್ದೀವಿ. ಏನಕ್ಕೋಸ್ಕರ ಅಂದರೆ ಇದೇ ಗುಡನಹಳ್ಳಿ ಗ್ರಾಮಕ್ಕೆ ಸೇರಿದ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬ್ ಜಾಗಕ್ಕೋಸ್ಕರ. ಇದು ಬಡವ್ರಿಗೆ ನಿವೇಶನವಾಗಿ ಮೀಸಲಾಡಿರಬೇಕು, ಅಥವಾ ಮಶಾಣಕ್ಕಾದರೂ ಮಾಡಿಕೊಡ್ಬೇಕು, ಅಥವಾ ಶಾಲಾ ಆವರಣಕ್ಕಾದರೂ ಮಾಡಿಕೊಡ್ಬೇಕು. ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗು ಶ್ರೀಮಂತರದು. ಅದು ಕೆಲವು ಅಧಿಕಾರಿಗಳಿಗೆ ಕಾಣಿಸಲ್ವಂತೆ, ಈ ಗುರುತುಗಳು ಮಾತ್ರ ಕೆಲವು ಅಧಿಕಾರಿಗಳಿಗೆ ಕಾಣಿಸುತ್ತಂತೆ. ಇವತ್ತು ಕಂದಾಯ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರು. ಇದು ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ಯಾರು ಮಾಡಬಾರ್ದು ಅಂತ ನಾವು ಬೋರ್ಡ್ ಹಾಕ್ತೀವಿ. ಸರ್ಕಾರಿ ಜಾಗದಲ್ಲಿ ನೀವು ಇರಬಾರ್ದು ಅಂತ ಹೇಳಿದ್ರು. ಕಾನೂನು ಬಗ್ಗೆ ನಮಗೂ ಅರಿವಿದೆ. ನಾವು ಏನಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಇದ್ದೀವಿ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಇರ್ತಕ್ಕಂಥ ಸ್ಮಶಾನ, ಆಟದ ಮೈದಾನ, ನಿರಾಶ್ರಿತರಿಗೆ ವಸತಿ ಸೌಕರ್ಯ, ಇದಕ್ಕಾಗಿ ನಾವು ಇಲ್ಲಿ ಕೇಳಿದ್ವಿ. ಅವ್ರು ಕೇಳಿದ್ರು ಸರ್ಕಾರಿ ಜಾಗದಲ್ಲಿ ಬಂದು ಯಾಕೆ ನೀವು ಗುಡಿಸ್ಲಾಕಿದ್ದೀರಿ ಅಂತ. ಹಾಗಾದರೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಳ್ಳೋಕ್ಕಾಗತ್ತಾ? ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡೋಕ್ಕಾಗತ್ತಾ? ಅದೆಲ್ಲ ಅಫೆನ್ಸ್ ಆಗುತ್ತೆ. ಸೊ ಆದ್ದರಿಂದ ನಾವು ಅಪ್ಲಿಕೇಶನ್ ಕೊಟ್ಬಿಟ್ಟೆ, 2022ರಲ್ಲಿ ಕೊಟ್ಬಿಟ್ಟೆ ಬಂದು ಈ ಜಾಗ ನಮಗೆ ಬೇಕು ಅಂತ ಕೇಳಿ ಕೂತ್ಕೊಂಡಿದ್ದೀವಿ. ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಇವತ್ತು ಬೋರ್ಡ್ ಹಾಕ್ತಾ ಇದ್ದಾರೆ, ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಈ ಬೋರ್ಡು ನಮ್ಮ ಈ ಬಡ ಜನರಿಗೆ ಕಣ್ಣೀರು ಒರೆಸೋದಕ್ಕೆ ಆಗಬಾರ್ದು. ನಾಳೆ ದಿವಸ ಈ ಬೋರ್ಡ್ನ ತೆರವುಗೊಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಬೋರ್ಡ್ ತೆರವುಗೊಳಿಸಬಾರ್ದು. ಈ ಬಡವ್ರ ಕಣ್ಣೀರು ಒರೆಸಿ ಇವತ್ತು ಬೋರ್ಡ್ ಹಾಕ್ಸಿ ಈ ಗುಡಿಸಲು ಖಾಲಿ ಮಾಡಕ್ಕೆ ಹೇಳ್ತಿದ್ರೆ ಕಾನೂನು ನಾವು ಗೌರವಿಸ್ತೀವಿ, ಅಧಿಕಾರಿಗಳ ಆದೇಶವನ್ನು ನಾವು ಗೌರವಿಸ್ತೀವಿ. ಗ್ರಾಮದ ನಾರಾಯಣಸ್ವಾಮಿ, ಹನುಮಪ್ಪ, ಪಾಪಣ್ಣ, ಮುನಿಯಾಂಜಿನಪ್ಪ, ನಾಗರಾಜ್, ನಂಜಪ್ಪ, ಶಿವಪ್ಪ, ಜಯಮ್ಮ, ಲಕ್ಷ್ಮಮ್ಮ, ಮಂಜುಳಮ್ಮ, ಪ್ರೇಮ, ಪವಿತ್ರ, ವೆಂಕಟಮ್ಮ, ಮಹಾದೇವಮ್ಮ, ನಂಜಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ. ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆ RI ಸತ್ಯನಾರಾಯಣ, VI ಸುನಿಲ್ ಕುಮಾರ್, ಮಡಿವಾಳ ಹಾಗೂ ವೃತ್ತ ನಿರೀಕ್ಷಕ ಪ್ರಶಾಂತ್, ಸುರೇಶ್ ನಾಯಕ್, PC ಅಶ್ವಥ್ ರೆಡ್ಡಿ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಮಾಡಿದ್ರ. ಆದರೆ ಪ್ರತಿಭಟನಾಕಾರರು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಆಗಮಿಸುವಂತೆ ಪಟ್ಟು ಹಿಡಿದ್ರ. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ. ಮಾನವ ಕಳ್ಳಸಾಗಣೆ ಮಾಡುವವರಿಗೆ 7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಿಲ್ಲ. ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವ ಹೊಂದಿದ ಜನರ ಬೆಂಬಲದ ಅಗತ್ಯವಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ತಿಳಿಸಿದರು. ಮಾನವ ಕಳ್ಳಸಾಗಣೆ ಮಾಡುವವರಿಗೆ 7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಿಲ್ಲ. ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವ ಹೊಂದಿದ ಜನರ ಬೆಂಬಲದ ಅಗತ್ಯವಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾನವ ಕಳ್ಳಸಾಗಣೆ ಬಗ್ಗೆ ಜನಜಾಗೃತಿ ಮೂಡಿಸುವ ಅಗತ್ಯವಿದೆ. ಸಾಮಾನ್ಯವಾಗಿ ಉದ್ಯೋಗ ಗಿಟ್ಟಿಸುವ ಅಥವಾ ಹೇಗಾದರೂ ಬದುಕು ಕಟ್ಟಿಕೊಳ್ಳುವ ಭರವಸೆಯಲ್ಲಿ ಜನರು ಸುಲಭವಾಗಿ ಮಾನವ ಕಳ್ಳಸಾಗಣೆ ಜಾಲಕ್ಕೆ ಸಿಲುಕುತ್ತಾರೆ. ಹೆಣ್ಣು ಮಕ್ಕಳು ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ಕಳ್ಳಸಾಗಣೆ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ. ಬಲವಂತದ ಗುಲಾಮಗಿರಿಗೆ ಅನಾಥ ಮತ್ತು ಬಡ ಕುಟುಂಬದ ಮಕ್ಕಳು, ಅಂಗಾಂಗ ದಂಧೆಗೆ ಅಸಹಾಯಕ ವೃದ್ಧರು ಗುರಿಯಾಗುತ್ತಿದ್ದಾರೆ. ಕಳ್ಳಸಾಗಣೆಗೆ ಸಿಲುಕುವ ಜನರ ಬದುಕು ಬಹುಬೇಗ ಛಿದ್ರವಾಗುತ್ತದೆ ಎಂದರು. ಜಾಸ್ತಿ ಹೇಳೋದಿದೆ, 42 ಪರ್ಸೆಂಟೇಜೇ ಇದೆ. ಯಾವ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಎಲ್ಲ ಇದೆ. ಆ ಒಂದು ಇದಕ್ಕೆ ಹೋದರೆ ಸುಮಾರು ಅಂದರೆ ನೀವು ಯಾವಾಗ ನಮ್ಮ ಮನೆಯೂ ಬಂದಿದ್ವಿ, ಇಡೀ ತಾಲೂಕಲ್ಲಿ ಇಷ್ಟು ಜನ ಸೇರಿದ್ರೆ ಸಾಕಾಗಲ್ಲ. ನೀವೆಲ್ಲ ಒಂದು ಒಗ್ಗಟ್ಟಾಗಬೇಕು, ಒಬ್ಬೊಬ್ಬರಿಗೆ ಹೇಳ್ಕೋಬೇಕು. ಮತ್ತು ಈ ಒಂದು ವಿಸ್ತಾರವಾಗಿ ಸಂಭಾಷಣೆ ವಿಮರ್ಶೆಯನ್ನು ಕೇಳಬೇಕಾಗಿದ್ರೆ ಒಗ್ಗಟ್ಟಾಗಿ ಬರಬೇಕು, ಒಬ್ರಿಗೊಬ್ರಿಗೆ ಹೇಳ್ಕೋಬೇಕು. ಹೇಳ್ಕೊಂಡು ಸ್ವಲ್ಪ ಈ ಒಂದು ಏನಿವತ್ತು
ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಇದೆಯಾ, ಅದಕ್ಕೆಲ್ಲರೂ ಒತ್ತು ಕೊಡಬೇಕೆಂದು ಹೇಳ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವಿದ್ಯಾ ಎ ವಸ್ತ್ರದ್ ಮಾತನಾಡಿ, ಮಾನವ ಕಳ್ಳಸಾಗಣೆ ತಡೆಯಲು ಎಲ್ಲಾ ಇಲಾಖೆಗಳ ಸಹಭಾಗಿತ್ವದ ಜೊತೆಗೆ ಬದ್ಧತೆ ಅವಶ್ಯಕತೆ ಇದೆ. ಮಾನವ ಕಳ್ಳಸಾಗಣೆ ತಡೆಗಟ್ಟುವ ಕುರಿತು ಅರಿವು ಮೂಡಿಸಲು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಮೇಲ್ವಿಚಾರಕಿಯರು ಸಹಕರಿಸಬೇಕು ಎಂದರು. ವಕೀಲೆ ಕೆಎಂ ನಾಗಮಣಿ ಮಾನವ ಕಳ್ಳಸಾಗಣೆ ಕಾನೂನುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ರ. ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಜಿ ಭಾಸ್ಕರ್ ಮಾನವ ಕಳ್ಳಸಾಗಣೆ ತಡೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದ್ರ. ಇನ್ನು ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಹಾಗೂ ಇನ್ನೂ ಹಲವರು ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಜಾತಿ ಧರ್ಮದ ಹೆಸರಿನಲ್ಲಿ ಇಂದು ವಿಶ್ವ ಅಶಾಂತಿಯತ್ತ ಸಾಗುತ್ತಿದೆ. ಈ ಜಾತಿ ಮತ್ತು ಧರ್ಮದ ವಿಚಾರದಲ್ಲಿ ಗಲಭೆಗಳು ದೇಶ ಮಾತ್ರವಲ್ಲದೆ ರಾಜ್ಯದಲ್ಲಿಯೂ ಅಶಾಂತಿ ಮೂಡಿಸುತ್ತಿವೆ. ಇಂತಹ ಧಾರ್ಮಿಕ ಸಂಕೋಲೆಗಳಿಗೆ ಸಿಲುಕಿ ದೇಶವೇ ಪರದಾಡುತ್ತಿರುವಾಗ ಆ ಒಂದು ಗ್ರಾಮದ ಜನರು ಜಾತಿ ಧರ್ಮದ ಹಂಗು ತೊರೆದು ಸಾಮರಸ್ಯ ಸಾರುತ್ತಿದ್ದಾರೆ. ಅಲ್ಲಿ ಒಂದೇ ಗುಡಿಯಲ್ಲಿ ಆಂಜನೇಯ ಸ್ವಾಮಿ, ಬಾಬಯ್ಯ ನೆಲೆಸಿದ್ದಾರೆ. ಮಾತ್ರವಲ್ಲದೆ ಎರಡೂ ಧರ್ಮಗಳ ದೇವರಿಗೂ ಪೂಜೆ ಸಲ್ಲಿಸಲಾಗುತ್ತಿದೆ. ಹಾಗಾದ್ರೆ ಯಾವುದು ಆ ಗ್ರಾಮ, ಏನು ಅದರ ಇತಿಹಾಸ ಅಂತೀರಾ? ನೀವೇ ನೋಡಿ. ಹೌದು, ಇಂದು ಇಡೀ ವಿಶ್ವ ಧರ್ಮದ ದಾವಾಗ್ನಿಯಲ್ಲಿ ದಹದಹಿಸುತ್ತಿದೆ. ಜಾತಿಯ ಹೆಸರಿನಲ್ಲಿ ನಡೆಯುತ್ತಿರುವ ಅಮಾನುಷಗಳಿಗೆ ಕಡಿವಾಣವೇ ಇಲ್ಲವಾಗಿದೆ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ರೀತಿಯಲ್ಲಿ ನಡೆಯುವ ವಿಚಾರಗಳನ್ನು ತಿಳಿದು ಮರುಕ ಪಡುವ ನಾವು ಮತ್ತೆ ಅವುಗಳನ್ನು ಮರೆಯುವುದು ಸಹಜ. ಆದರೆ ಸಾಮರಸ್ಯದತ್ತ ಸಾಗಬೇಕು ಎಂಬ ಆಲೋಚನೆ ಎಲ್ಲರಲ್ಲಿಯೂ ಬರುತ್ತಿಲ್ಲ. ಇದಕ್ಕೆ ಕಾನೂನು ಕಟ್ಟಳೆಗಳು ನಿವಾರಣೆ ಮಾಡಲು ಸಾಧ್ಯವಿಲ್ಲ. ಸಾಮರಸ್ಯದ ಸಂಕೇತ ಜನರಲ್ಲಿ ಮೂಡಿದಾಗ ಮಾತ್ರ ಸಮಾಜ ಈ ಎಲ್ಲ ಸಂಕೋಲೆಗಳಿಂದ ಹೊರಬರಲು ಸಾಧ್ಯ. ಅಂತಹ ಧರ್ಮ ಜಾತಿಯ ಎಲ್ಲೆ ಮೀರಿದ ಸಂಸ್ಕೃತಿಯೊಂದು ಇಲ್ಲಿದೆ ನೋಡಿ. ನಿಜ, ಜಾತಿ ಧರ್ಮಗಳನ್ನ ದೇವರು ಸೃಷ್ಟಿಸಲಿಲ್ಲ. ಹಾಗೆಯೇ ಧರ್ಮದ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸುವಂತೆಯೂ ದೇವರು ಎಲ್ಲೂ ಹೇಳಿಲ್ಲ. ಯಾವುದೇ ದೇವರು, ಯಾವುದೇ ಧರ್ಮ ಗ್ರಂಥ ಹಿಂಸೆಯನ್ನ ಪ್ರಚೋದನೆ ಮಾಡದಿದ್ದರೂ ಅದೇ ಧರ್ಮದ ಹೆಸರಿನಲ್ಲಿ ಹಿಂಸೆ ಎಂಬುದು ಈಗ ಮುಗಿಲು ಮುಟ್ಟಿದೆ. ಆದರೆ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮ ಮಾತ್ರ ಈ ಜಾತಿ ಧರ್ಮದ ಎಲ್ಲೆಗಳನ್ನ ಮೀರಿ ಸಾಮರಸ್ಯ ಸಾರುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ಅಲ್ಲಿ ಅಲ್ಲಾಹು ಮಾತ್ರವಲ್ಲ, ಆಂಜನೇಯನಿಗೂ ಪೂಜೆ ಸಲ್ಲಿಕೆಯಾಗುತ್ತದೆ. ಆಧುನಿಕತೆಯ ಅಬ್ಬರ ಎಷ್ಟೇ ಜೋರಾಗಿದ್ರೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಮಾತ್ರ ಪ್ರತಿ ವರ್ಷದಿಂದ ವರ್ಷಕ್ಕೆ ತನ್ನ ಅಸ್ತಿತ್ವವನ್ನ ವೃದ್ಧಿಸಿಕೊಳ್ಳುತ್ತಾ ತನ್ನ ಜೀವಂತಿಕೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುತ್ತದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಒಟ್ಟಾಗಿ ಆಚರಿಸುತ್ತಾರೆ. ಇದರಲ್ಲೇನಿದೆ ವಿಶೇಷ? ಎಲ್ಲಾ ಕಡೆಯೂ ಇದು ಸಾಮಾನ್ಯವೇ ಎಂಬ ಪ್ರಶ್ನೆ ಬೇಡ. ಯಾಕಂದ್ರೆ ಇಲ್ಲಿನ ವಿಶೇಷವೇ ಬೇರೆ. ಅದು ಏನು ಅನ್ನೋದನ್ನ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಆಂಜನೇಯ ಸ್ವಾಮಿ ವಿಗ್ರಹ, ಇದಕ್ಕೆ ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಮುಂದೆ ನೋಡಿ, ಪಕ್ಕದಲ್ಲಿಯೇ ಮೊಹರಂ ಹಬ್ಬದ ಪ್ರತೀಕವಾಗಿರುವ ಪೀರ್ಲು ಕಾಣುತ್ತಿದೆಯಲ್ಲ. ಅರೆ, ಇದೇನಿದು? ಒಂದೇ ದೇವಾಲಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ದೇವರನ್ನ ಇಡಲಾಗಿದೆಯೇ ಎಂದು ಹುಬ್ಬೇರಿಸಬೇಡಿ. ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ 5 ಬಾರಿ ನಮಾಜು ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಪ್ರತಿದಿನ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಇದೇ ಇಲ್ಲಿನ ವಿಶೇಷ. ಬಾವಯ್ಯ ಹಬ್ಬದ ಪೂಜಾರಿಗಳು ದೇವರಿಗೆ ಕಡಲೆ ಪಪ್ಪು, ಸಕ್ಕರೆ, ಮಂಡಕ್ಕಿ ಹಾಗೂ ಕಲ್ಲು ಸಕ್ಕರೆ ಇತ್ಯಾದಿಗಳಿಂದ ನೈವೇದ್ಯ ಮಾಡಿ ನಮಸ್ಕರಿಸುತ್ತಾರೆ. ಪಕ್ಕದಲ್ಲಿಯೇ ಇರುವ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಪೂಜೆ ಮಾಡಿ ಹಾರತಿ ಕರ್ಪೂರ ಬೆಳಗುವ ಜೊತೆಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಗುತ್ತದೆ. ಒಂದೇ ಗುಡಿಯ ಎರಡೂ ಬದಿಯಲ್ಲಿ 2 ವಿಭಿನ್ನ ಧರ್ಮಗಳ ದೇವರಿಗೆ
ಪೂಜೆ ನಡೆಯುವುದು ಇಲ್ಲಿನ ವಿಶೇಷವಾಗಿದ್ರೆ ಅದನ್ನ ಸಾಮರಸ್ಯವಾಗಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತಿರುವುದು ಈ ಗ್ರಾಮದ ಜನರ ವೈಶಿಷ್ಟ್ಯವಾಗಿದೆ. ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಕಳೆದ 2 ದಿನಗಳಿಂದ ಮಲಸಂದ್ರ ಗ್ರಾಮದಲ್ಲಿ ನಡೆಯಿತು. ಹುತಾತ್ಮರನ್ನ ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನ ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತೆ. ಮೊಹರಂ ಸರ್ವಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ. ಇದಕ್ಕೆ ಅಲಾಯಿ ಹಬ್ಬ, ಬಾವಯ್ಯ ಹಬ್ಬ ಅಂತಲೂ ಹೆಸರಿದೆ. ಅನಾದಿ ಕಾಲದಿಂದಲೂ ಈ ಹಬ್ಬವನ್ನ ಮಲ್ಲಸಂದ್ರ ಗ್ರಾಮದಲ್ಲಿ ಆಚರಿಸಲಾಗುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬದ ಮಹತ್ವ ಮತ್ತಷ್ಟು ಮೆರುಗು ಪಡೆದಿದೆ. ಗ್ರಾಮದಲ್ಲಿ ಹಬ್ಬವನ್ನ ಧರ್ಮಾತೀತವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ಮುತ್ತಾತ, ತಾತ ಹಾಗೂ ತಂದೆಯ ಕಾಲದಿಂದಲೂ ಪ್ರತಿ ವರ್ಷ ಅದ್ದೂರಿಯಾಗಿ ಹಬ್ಬದಲ್ಲಿ ಪಾಲ್ಗೊಂಡು ಆಚರಿಸುತ್ತಿದ್ದೇವೆ. ಇತ್ತೀಚೆಗೆ ಆಂಜನೇಯ ಸ್ವಾಮಿ ಮತ್ತು ಬಾಬಯ್ಯ 2 ದೇವರನ್ನ ಒಂದೇ ಸೂರಿನಡಿ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜಿಸುವ ಮೂಲಕ ಸಾಮರಸ್ಯ ಸಾರಲಾಗುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು, ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರ ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಮಹೋತ್ಸವದ ಅಂಗವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಅಡಿಕೃತ್ತಿಗೆ ಪ್ರಯುಕ್ತ ಬೆಳಗ್ಗೆ ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ, ಮಧ್ಯಾಹ್ನ ಕಾವಡಿಗಳ ಉತ್ಸವ ನೆರವೇರಿತು. ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ಸಂಜೆ 6 ಗಂಟೆಗೆ ಬೆಟ್ಟದ ಮೇಲೆ ಸ್ವಾಮಿಯ ರಥೋತ್ಸವ ನಡೆಯಿತು. ವಿಶೇಷವಾಗಿ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಉತ್ಸವದ ನಂತರ ಸಂಜೆ 7 ಗಂಟೆಗೆ ಮದ್ದುಗುಂಡು ಪ್ರದರ್ಶನ ಹಾಗೂ ಭದ್ರಾವತಿ ಪಳನಿ ಸ್ವಾಮಿಯವರಿಂದ ಪಂಬೆ ವಾದ್ಯ ಏರ್ಪಡಿಸಲಾಗಿತ್ತು.
ಬೀದರ್ ನಗರದ ನೆಹರು ಕ್ರೀಡಾಂಗಣ ಪಕ್ಕದಲ್ಲಿ ಕ್ರೀಡಾ ವಸತಿ ನಿಲಯ ಶಂಕುಸ್ಥಾಪನೆಯನ್ನ ಸಚಿವ ಈಶ್ವರ ಖಂಡ್ರೆ ನೆರವೇರಿಸಿದರು. 3.25 ಕೋಟಿ ವೆಚ್ಚದ ವಸತಿ ನಿಲಯ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವರು ಕಟ್ಟಡ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಸೇರಿದಂತೆ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಾಮಗಾನಹಳ್ಳಿ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಗಂಗಮ್ಮ ದೇವಿ ಹಾಗೂ ದುರ್ಗಾದೇವಿಯರ ಜಾತ್ರಾ ಮಹೋತ್ಸವ ಮತ್ತು ದೀಪಾರತ ಚಂಡಿ ಹೋಮಗಳನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಮುನೇಶ್ವರ ಹಾಗೂ ಗಂಗಮ್ಮ ದೇವರಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ದೀಪಗಳನ್ನು ಬೆಳಗಿಸಲಾಯಿತು. ಅಗ್ನಿಕೊಂಡದಲ್ಲಿ ನಡೆಯುವುದು ಈ ದೇವರ ಪವಾಡವಾಗಿದೆ. ಅಮಾವಾಸ್ಯೆ ಬಂದರೆ ಕಾಮಗಾನಹಳ್ಳಿ ದೇವಸ್ಥಾನದಲ್ಲಿ ಹೊರ ಜಿಲ್ಲೆಗಳು ಸೇರಿದಂತೆ ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಹಲವು ಪ್ರದೇಶಗಳಿಂದ ಜನರು ಆಗಮಿಸಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಈ ದೇವರ ಪವಾಡ ಪೂರ್ವಜರಿಂದಲೂ ನಡೆದುಕೊಂಡು ಬಂದಿದೆ. ಈ ದೇವಾಲಯದ ದರ್ಶನ ಮಾಡಿದರೆ ಕಷ್ಟಗಳು ಪರಿಹಾರವಾಗಲಿದೆ ಎಂಬ ನಂಬಿಕೆ ಜನರಲ್ಲಿ ಬಲವಾಗಿದೆ. ಹಾಗಾಗಿಯೇ ಪ್ರತಿ ಅಮಾವಾಸ್ಯೆ ದಿನ ಭಕ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಈ ಸ್ವತ್ತಿನ ವಿಚಾರದಲ್ಲಿ ವಾದ ವಿವಾದಗಳು ಸೃಷ್ಟಿಯಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಅಭಿಷೇಕ್ ಎಂಬುವರಿಗೆ ಈ ಸ್ವತ್ತು ಮಾಡಲು ತೊಡಕು ಇರುವುದರಿಂದ ಕಾನೂನು ವಿಶ್ಲೇಷಕರಿಂದ ಮಾಹಿತಿ ಪಡೆದು ಆಗಸ್ಟ್ 2ರಂದು ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಹಾಗೂ ಸದಸ್ಯರ ಸಭೆ ಮಾಡಿ ತೀರ್ಮಾನಿಸುವುದಾಗಿ ಅಧ್ಯಕ್ಷರು ಹೇಳಿದರು. ಈ ವಿಷಯ ತಿಳಿದು ಅಭಿಷೇಕ್ ಹಾಗೂ ಅವರ ತಂಡ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ನ್ಯಾಯ ಸಿಗುವವರೆಗೂ ಅಧ್ಯಕ್ಷರು ಸದಸ್ಯರು ಹೊರಬರಬಾರದು ಎಂದು ಪ್ರತಿಭಟಿಸಿದರು. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಕುಮಾರ್ ಸೇರಿದಂತೆ ಪೊಲೀಸರು ಹಾಜರಾದರೂ ಸಮಸ್ಯೆ ಮಾತ್ರ ಬಗೆಹರಿಯಲೇ ಇಲ್ಲ. ರಾತ್ರಿ 9 ಗಂಟೆ ನಂತರ ಅಧಿಕಾರಿಗಳು ವಾಪಸ್ ತೆರಳಿದರು. ಕುರಿ ಕಳ್ಳತನ ಮಾಡಿದ 2 ಕದೀಮರನ್ನ ಬಂಧಿಸಿ ಅವರಿಂದ 2.30 ಲಕ್ಷ ಮೌಲ್ಯದ 18 ಕುರಿಗಳನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ವಿವಿಧೆಡೆ ನಡೆದಿದ್ದ ಕುರಿ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರನ್ನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ದರ್ಗಾಪೇಟೆಯ ನಿವಾಸಿ ನೂರುಲ್ಲಾ, ರೋಜಿಪುರದ ನಿವಾಸಿ ಮಹಮ್ಮದ್ ಅಬೀಬ್ ಎಂದು ಗುರುತಿಸಲಾಗಿದೆ. ಜುಲೈ 21ರಂದು ಸಂತೋಷ್ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜು, ಡಿವೈಎಸ್ಪಿ ಪಿ ರವಿ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 3 ತಿಂಗಳಲ್ಲಿ ಭಕ್ತಾದಿಗಳು ಕಾಣಿಕೆಯಾಗಿ ನೀಡಿದ ಸುಮಾರು 75 ಲಕ್ಷ ರು ಹಣ ಹುಂಡಿಯಲ್ಲಿ ಸಂಗ್ರಹವಾಗಿದ್ದು ಇಂದು ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಹುಂಡಿ ಎಣಿಕೆ ಕಾರ್ಯದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಕೆನರಾ ಬ್ಯಾಂಕ್ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯ ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಂದ ಹುಂಡಿ ಎಣಿಕೆ ನಡೆಯಿತು. ಸುಮಾರು 3 ತಿಂಗಳಲ್ಲಿ ಭಕ್ತಾದಿಗಳು ಕಾಣಿಕೆ ನೀಡಿದ ಕಾಣಿಕೆಯನ್ನ ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಎಣಿಕೆ ನಡೆಸಲಾಯಿತು. ಸುಮಾರು 75 ಲಕ್ಷ ರು ಸಂಗ್ರಹವಾಗಿದ್ದು ವಿಶೇಷವಾಗಿ ಶ್ರೀ ವೆಂಕಟರಮಣ ಸ್ವಾಮಿಗೆ ಯುವತಿಯೊಬ್ಬರು ಪ್ರೇಮ ಪತ್ರ ಬರೆದಿದ್ರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಸೆಲ್ವಮಣಿ, ಪೇಶ್ಕಾರ್ ಚಲುವಸ್ವಾಮಿ, ಇಲಾಖೆಯ ಪದ್ಮಾವತಿ, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು.
ಮಾಲೂರು ತಾಲೂಕಿನ ಚಿಕ್ಕಕಡತೂರು ಗ್ರಾಮದಲ್ಲಿ ಕಾವಡಿ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸುಮಾರು 27 ವರ್ಷಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಾದಿಗಳು ಗ್ರಾಮಸ್ಥರು ಸೇರಿ ಗ್ರಾಮದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಹರಕೆಯ ಮಾಲೆ ಧರಿಸಿ ಕಾವಡಿಗಳು ಮತ್ತು ನಿಂಬೆಹಣ್ಣಿನ ಹರಕೆಯನ್ನ ದೇಹಕ್ಕೆ ಚುಚ್ಚಿಕೊಂಡು ಹರಕೆಯ ಮೂಲಕ ಸ್ವಾಮಿಗೆ ಸಲ್ಲಿಸಿದ್ರ. ಗ್ರಾಮದ ದೇವಾಲಯಗಳಿಗೆ ವಿಶೇಷ ಹೂವಿನ ಅಲಂಕಾರ, ದೀಪಾಲಂಕಾರ ಮಾಡಲಾಗಿತ್ತು. ಭಜನೆ, ಕೀರ್ತನೆಗಳಲ್ಲಿ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರ. ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಹಾಗೂ ಭಕ್ತಾದಿಗಳಿಂದ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನಂಜನಗೂಡು ಪಟ್ಟಣದ ತಾಲೂಕು ಆಡಳಿತ ಭವನದಲ್ಲಿ ತಾಲೂಕು ಆಡಳಿತದಿಂದ ಶಿವಶರಣ ಹಡಪದ ಅಪ್ಪಣ್ಣ ಅವರ ಜಯಂತಿಯನ್ನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರ. ಬಳಿಕ ಮಾತನಾಡಿದ ಅವರು, ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿಯಲ್ಲಿ ಹಡಪದ ಅಪ್ಪಣ್ಣನವರು ಪ್ರಮುಖ ಪಾತ್ರ ವಹಿಸಿದ್ರ. ಅವರ ತತ್ವಾದರ್ಶ ಎಂದಿಗೂ ಅನನ್ಯವಾಗಿದೆ. ಅವುಗಳನ್ನು ಪ್ರತಿಯೊಬ್ಬರು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬದುಕು ಹಸನಾಗುತ್ತದೆ. ಅಪ್ಪಣ್ಣನವರ ಜೀವನ, ತತ್ವ, ಸಿದ್ಧಾಂತಗಳನ್ನು ಎಲ್ಲರಿಗೂ ತಿಳಿಸಲು ಜಯಂತಿಯನ್ನ ಆಚರಿಸಲಾಗುತ್ತಿದೆ ಎಂದ್ರ. ಶರಣರ ವಚನಗಳನ್ನು ಆದರ್ಶವಾಗಿಟ್ಟುಕೊಂಡು ಬದುಕು ರೂಪಿಸಿಕೊಳ್ಳಬೇಕು. ಅಪ್ಪಣ್ಣನವರು ಒಬ್ಬ ಸೇವಾಯೋಗಿ, ಕಾಯಕ ನಿರತ ಶರಣರಾಗಿದ್ದಾರೆ. ಅಂತಹ ಮಹಾನ್ ಶರಣರು ನಡೆದು ಬಂದ ದಾರಿಯಲ್ಲಿ ಸಾಗಿದ್ರೆ ಜೀವನ ಸಾರ್ಥಕವಾಗುತ್ತದೆ. ಅವರ ಸ್ಮರಣೆಗೂ ಅರ್ಥಪೂರ್ಣತೆ ಸಿಗುತ್ತದೆ ಎಂದ್ರ. ಇನ್ನು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೇಶವಮೂರ್ತಿ ಇನ್ನೂ ಹಲವರು ಹಾಜರಿದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ರೈತರು, ನಾರಿಶಕ್ತಿ, ಯುವಶಕ್ತಿ, ಬಡವರನ್ನ ಉಳಿಸುವ ಬಜೆಟ್. ಮೋದಿ ಸರ್ಕಾರದಿಂದ 1.52 ಲಕ್ಷ ಕೋಟಿ ಕೃಷಿ ಅನುದಾನ. ಲೋಕಸಭೆಯಲ್ಲಿ ಬಜೆಟ್ ಶ್ಲಾಘಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಸಿವಿವಿ 109ನೇ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ 28ನೇ ದತ್ತಿ ದಿನಾಚರಣೆ ಅದ್ದೂರಿ ಸಂಪನ್ನ. 1 ತಿಂಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ಇಂದು ತೆರೆ. ಶಿಕ್ಷಣ ತಜ್ಞ ಸಿವಿವಿ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಅಣ್ಣಮ್ಮ ಜಾತ್ರಾ ಮಹೋತ್ಸವ. ಬೆಂಗಳೂರಿನಿಂದ ಅಣ್ಣಮ್ಮ ಉತ್ಸವ ಮೂರ್ತಿಯನ್ನ ತಂದು ಚಿಕ್ಕಬಳ್ಳಾಪುರದಲ್ಲಿ ಜಾತ್ರೆ. ಕಳೆದ 30 ವರ್ಷಗಳಿಂದ ನಡೆಯುತ್ತಿರುವ ಅಣ್ಣಮ್ಮನ ಅದ್ದೂರಿ ಜಾತ್ರೆ. ಹಗರಣಗಳನ್ನ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.